ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಮಹತ್ವಾಕಾಂಕ್ಷೆಯ ಪಾಡ್ಕಾಸ್ಟ್ ವಾಕಿ ಟಾಕಿ ವಿತ್ ಖಾಕಿ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಪೊಲೀಸ್ ಇಲಾಖೆಗೆ ಹೊಸದಾಗಿ ಸೇರ್ಪಡೆಯಾಗ್ತಾ ಇರತಕ್ಕಂಥ ಅಧಿಕಾರಿಗಳು ಹಾಗೂ ಈಗಾಗಲೇ ಇಲಾಖೆಯಲ್ಲಿದ್ದು ಸೇವೆ ಸಲ್ಲಿಸಿ ವಿಶಿಷ್ಟವಾದ ಸಾಧನೆಯನ್ನು ಗೈದಂತಹ ಹಿರಿಯ ಅಧಿಕಾರಿಗಳೊಂದಿಗೆ ಒಂದಿಷ್ಟು ಸಂವಾದ, ಒಂದಿಷ್ಟು ಮಾತುಕತೆ ಹಾಗೂ ಅವರ ಜೀವನಗಾಥೆಯನ್ನು ತಮ್ಮ ಮುಂದೆ ಇಡ್ತಕ್ಕಂಥ ಚಿಕ್ಕ ಪ್ರಯತ್ನವಿದು. ಇವತ್ತಿನ ದಿವಸ ಈ ವಾಕಿ ಟಾಕಿ ವಿತ್ ಖಾಕಿ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ PSI ಸಿದ್ದೇಶ್ ಡಿ ಇವರು. ಮೊದಲನೇದಾಗಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ವತಿಯಿಂದ ಈ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ವಾಕಿ ಟಾಕಿ ವಿತ್ ಖಾಕಿ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಕರ್ನಾಟಕ ಪೊಲೀಸ್ ಅಕಾಡೆಮಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಈ ಪೊಲೀಸ್ ಅಧಿಕಾರಿ ಆಗಬೇಕು ಅಥವಾ ನಾನು ಖಾಕಿಯನ್ನು ಧರಿಸಬೇಕು ಅಂತಕ್ಕಂಥದ್ದು ಹಲವರ ಕನಸಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನಿಮಗೆ ಯಾವುದು ಪ್ರೇರಣೆ ಆಯಿತು ಈ ಕ್ಷೇತ್ರಕ್ಕೆ ಬರಲಿಕ್ಕೆ? ಪೊಲೀಸ್ ಇಲಾಖೆಗೆ ಬರ್ತಕ್ಕಂಥದ್ದು ಮೊದಲನೇದಾಗಿ ಖಾಕಿ ಅಂತಕ್ಕಂಥದ್ದು ಒಂದು ಪವರ್, ಖಾಕಿ ಅಂತಕ್ಕಂಥದ್ದು ಒಂದು ಕದರ್ ಅಂತಕ್ಕಂಥದ್ದು ನನ್ನ ಒಂದು ಹೈಸ್ಕೂಲ್ ಜೀವನದಿಂದಲೂ ಕೂಡ ಅದೊಂದು ಮನದಟ್ಟಾಗಿ ಬಂದಿತ್ತು. ಆನಂತರ ನನ್ನ ವಿದ್ಯಾಭ್ಯಾಸದ ಒಂದು ಸಂದರ್ಭದಲ್ಲಿ ಗಂಡಸಿ ಪೊಲೀಸ್ ಸ್ಟೇಷನಲ್ಲಿ ನಾಗರಾಜ್ ಹೊನ್ನೂರು ಅಂತ PSI ಬರ್ತಾರೆ. ಆ ಒಂದು ಪ್ರದೇಶದ ವ್ಯಾಪ್ತಿಯಲ್ಲಿ, ಆ ಗಂಡಸಿ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಅಕ್ರಮ ಚಟುವಟಿಕೆಗಳು, ಕಾನೂನುಬಾಹಿರ ಚಟುವಟಿಕೆಗಳು ತುಂಬ ಅವ್ಯಾಹತವಾಗಿ ನಡೆದಿರುತ್ತೆ. ಅವರು ಬಂದ ನಂತರ ಎಷ್ಟು ಬದಲಾವಣೆಯನ್ನು ತರ್ತಾರೆ ಅಂತ ಅಂದರೆ, ನಿಜವಾಗಿಯೂ ಇಡೀ ಒಂದು ವ್ಯವಸ್ಥೆಯನ್ನು ಒಬ್ಬರು PSI ಬದಲಾವಣೆ ಮಾಡ್ತಾರೆ ಅಂತ ಅಂದರೆ ಅದೊಂದು ನನಗೆ ಅವತ್ತಿಂದನೂ ಸ್ಫೂರ್ತಿಯಾಗಿತ್ತು. ಆ ಒಂದು ಡ್ರೆಸ್ ಕೋಡು, ಅವರಲ್ಲಿರ್ತಕ್ಕಂತಹ ಒಂದು ಶ್ರದ್ಧೆ, ಆ ನಿಷ್ಠೆ, ಅವರಿಗೆ ಆ ಜನಗಳ ಮೇಲೆ ತೋರಿಸ್ತಿದ್ದಂತಹ ಕಾಳಜಿ, ಆ ಬದಲಾವಣೆಗೆ ಜನಗಳು ಸ್ಪಂದಿಸಿದ್ರಲ್ಲ, ಈ ಒಂದು ವ್ಯವಸ್ಥೆಯನ್ನು ಪೊಲೀಸ್ ಅಧಿಕಾರಿಯಾಗಿ ಮಾತ್ರ ಬದಲಾಯಿಸಲು ಸಾಧ್ಯ ಅಂತ ಆವಾಗ ನಾನು ಪೊಲೀಸ್ ಇಲಾಖೆಗೆ ಸೇರಿ ನಾನು ಕೆಲಸ ಮಾಡಬೇಕು ಅನ್ನೋದೊಂದು ಸ್ಫೂರ್ತಿ ನನ್ನಲ್ಲಿ ಬಂತು ಮೇಡಮ್. ಅಂದರೆ ಅಲ್ಲಿ ನಿಮಗೆ ಸಿಕ್ಕಂತಹ ಒಬ್ಬ ಅಧಿಕಾರಿಯಿಂದ ನೀವು ಪ್ರೇರೇಪಿತರಾದ್ರಿ? ಖಂಡಿತ. ಆ ಒಂದು ಅಧಿಕಾರಿಯ ಒಂದು ಕೆಲಸ ಕಾರ್ಯಗಳ ವೈಖರಿ ನನಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಬಂತು. 2008ನೇ ಸಾಲಿನಲ್ಲಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಾನು ಇಲಾಖೆಗೆ ಪಾದಾರ್ಪಣೆಯನ್ನು ಮಾಡ್ತೀನಿ. ಅಲ್ಲಿಂದ ಈಗ ಮುಂದುವರೆದ ಜೀವನ ಬರುತ್ತೆ. ಇವತ್ತು ಒಬ್ಬ PSI ಅಧಿಕಾರಿ ಆಗಿದ್ದೀರಾ, ಆದರೆ ಸಾಧನೆ ಅನ್ನೋವಂಥದ್ದು ಒಂದು ರಾತ್ರಿಯಲ್ಲಿ ಆಗೋವಂಥದ್ದಲ್ಲ, ಹೌದಾ? ಸೊ ನೀವು ಇಲ್ಲಿ ಇವತ್ತು ಈ ಹಂತದಲ್ಲಿ ಇದ್ದೀರಾ ಅಂದರೆ ನಿಮಗೆ ನಿಮ್ಮದೇ ಆದಂಥ ಸಪೋರ್ಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಅದು ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಆಗಿರ್ಬೋದು, ಅಥವಾ ನಿಮ್ಮ ಸಾಮಾಜಿಕ ಮನಸ್ಥಿತಿ ಆಗಿರ್ಬೋದು, ಅಥವಾ ಕೌಟುಂಬಿಕವಾಗಿ ಏನಿತ್ತು ಅಂತ. ಸೊ ಆ ಹಿನ್ನೆಲೆ ಅಥವಾ ನಿಮಗೆ ಸಹಕಾರ ಕೊಟ್ಟಂಥ ಕುಟುಂಬದ ಬಗ್ಗೆ ಹೇಳೋದಾದರೆ? ನನ್ನ ಕುಟುಂಬದಲ್ಲಿ ತಂದೆ, ತಾಯಿ, ನಾನು ಮತ್ತು ಅಕ್ಕ 4 ಜನ ಇದ್ವಿ. ನಮ್ಮದು ವ್ಯವಸಾಯ ಪ್ರಧಾನ ಕುಟುಂಬ. ಗ್ರಾಮದಲ್ಲಿ ಅಂದರೆ ವ್ಯವಸಾಯ ಪ್ರಧಾನ ಕುಟುಂಬ ಆದರೂ ಕೂಡ ಜಮೀನು ಕೂಡ ತುಂಬ ಕಡಿಮೆ ಇತ್ತು. ನಮಗೇನು 1 ಎಕರೆ ಜಮೀನು ಮಾತ್ರ ಇತ್ತು. ಆ 1 ಎಕರೆ ಕೂಡ 4 ಭಾಗಗಳಲ್ಲಿ ಇತ್ತು. ಯಾವುದೇ ರೀತಿ ಕೊಳವೆ ಬಾವಿ ತೆಗೆಸಿ ಅದರಿಂದ ಏನು ನಾವು ಸಂಪದ್ಭರಿತವಾದ ಬೆಳೆಗಳನ್ನೇನು ಬೆಳೆಯೋಕ್ಕೆ ಆಗ್ತಿರಲಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಮನೆ ಕೂಡ ಒಂದು ಚಿಕ್ಕ ಮನೆ. ಆ ಒಂದು ಭಾಗದಲ್ಲಿ ನಮ್ಮಲ್ಲಿ ಏನು ಕರಿತೀವಿ, ನಾಡ ಹಂಚಿನ ಮನೆಗಳು ಅಂತ ಹೇಳ್ತೀವಿ. ಒಂದು 2 ನಾಡ ಹಂಚಿನ ಮನೆಗಳು. ನಾನು 2008ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೇಳಿದೆ. ಬಟ್ ಆ ಒಂದು ದಿನದ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ನನ್ನ ತಂದೆ ತಾಯಿ ಅನಕ್ಷರಸ್ಥರು. ಅಂದರೆ ಅವರಿಗೆ ನನ್ನ ಮಗನನ್ನು ಇಂಥದ್ದೇ ವ್ಯಾಸಂಗ ಮಾಡಿಸ್ಬೇಕು, ಇಂಥದ್ದೇ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು ಅನ್ನೋದೇನು ಅವರಿಗೆ ತಿಳುವಳಿಕೆ ಇರಲಿಲ್ಲ. ಆದರೆ ನಾನು ಏನು ಓದ್ತೀನಿ ಅದಕ್ಕೆ ಸಪೋರ್ಟಿವ್ ಆಗಿದ್ದರು. ಪ್ರತಿಯೊಂದರಲ್ಲೂ ಕೂಡ ಯಾವುದೇ ರೀತಿ ಅಲ್ಲಿ ಕೂಲಿ ಮಾಡೋದಾಗಲಿ, ಪ್ರತಿಯೊಂದರಲ್ಲೂ ಕೂಡ ನನ್ನ ಮಕ್ಕಳಿಗೆ ಎಜುಕೇಷನ್ಗೋಸ್ಕರ ಅನ್ನೋದೊಂದು, ಏನಾದರೂ ಓದಲಿ ನಾವು ಮಾಡ್ತೀವಿ ಕಷ್ಟಪಟ್ಟು ಅನ್ನೋದೊಂದು ಇತ್ತು ಅವ್ರ ಮನಸ್ಸಲ್ಲಿ. ಹಾಗಾಗಿ ಆ ಒಂದು ರೀತಿಯೇ ನಾನು ಕೂಡ ಇಲ್ಲ, ನಮ್ಮ ಮನೆ ಕಷ್ಟ ಈ ಥರ ಇದೆ ಅಂತ ಓದೋದಕ್ಕೆ ಪ್ರಯತ್ನ ಮಾಡಿದೆ. ನಾನು ಅಪ್ಲಿಕೇಶನ್ ಹಾಕಿರೋದು ಕೂಡ ನನ್ನ ತಂದೆ ತಾಯಿಗೆ ಗೊತ್ತಿರಲಿಲ್ಲ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂತಕ್ಕಂಥದ್ದು ಭಾರಿ ಶೀಘ್ರಗತಿಯ ಒಂದು ನೇಮಕಾತಿ. ಈಗ ಜನವರಿನಲ್ಲಿ ಕಾಲ್ಫರ್ ಆಗುತ್ತೆ ಅಂತಂದರೆ ಜೂನ್ ಒಳಗಡೆ ನಮಗೆ ಡ್ಯೂಟಿ ಆರ್ಡರ್ ಸಿಕ್ಬಿಡೋದು. ಒಂದು 6ರಿಂದ 8 ತಿಂಗಳೊಳಗಡೆ ನಮಗೆ ಬೇಗ ಕಾನ್ಸ್ಟೇಬಲ್ ಹುದ್ದೆಗೆ ನಾವು ಜಾಯಿನ್ ಆಗ್ಬೋದಿತ್ತು. ಸೊ ಇಷ್ಟು ತ್ವರಿತವಾಗಿ ಆಗ್ತಕ್ಕಂಥ ಕೆಲಸ ಅನ್ನೋ ಉದ್ದೇಶಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ. ನಾನು ಸೆಲೆಕ್ಷನ್ ಫಿಸಿಕಲಿಗೆ ಹೋಗ್ಬೇಕಾದ್ರೆ ನಾನು ಅರಸೀಕೆರೆಯಿಂದ ಹಾಸನಿಗೆ ಹೋಗ್ಬೇಕಿತ್ತು. ಹಾಸನ್ DAR ಹೆಡ್ ಕ್ವಾರ್ಟರ್ನಲ್ಲಿ ಫಿಸಿಕಲ್ ಒಂದು ಎಕ್ಸಾಮಿನೇಷನ್ ಇತ್ತು. ಅವತ್ತು ನನ್ನ ಮನೆಯಲ್ಲಿ ನಾನು ದುಡ್ಡು ಕೇಳಿದಾಗ ಅಮ್ಮ ದುಡ್ಡು ತರೋದಕ್ಕೆ ಹೋಗ್ತಾರೆ. ಮುಂಚೆ ಹಳ್ಳಿಗಳಲ್ಲಿ ಇದ್ದಂಗೆ ಈಗ ಜೀರಿಗೆ ಬಾಟಲ್ ಡಬ್ಬಿಗಳಲ್ಲಿ ಇದರಲ್ಲಿ ಹಣ್ಣೆಲ್ಲ ಹುಡುಕ್ತಾರೆ. ಅಲ್ಲಿ ಒಂದು 20 ರೂಪಾಯಿನ ಸಿಗುತ್ತೆ ಮೇಡಮ್. ನಮ್ಮ ಮನೆ ಪರಿಸ್ಥಿತಿ ಅವತ್ತು. ಆನಂತರ ಅಲ್ಲಿಗೆ ಬಂದು ಇನ್ನೂ ಬೇಕಾಗುತ್ತೆ ಅಂತ ಪಕ್ಕದ ಮನೆಗೆ ಹೋಗಿ, ತೀರ್ಥಾವತಿ ಸಿದ್ದೇಗೌಡ ಅಂತ ನಮ್ಮ ವೆಲ್ ವಿಶರ್ ನಮಗೆ, ಅವ್ರ ಮನೆಗೆ ಹೋಗಿ 100 ರೂಪಾಯಿ ಇಸ್ಕೊಂಬಂದು ನನಗೆ ಕೊಡ್ತಾರೆ. ಅಲ್ಲಿಂದ ನನಗೊಂದು ಛಲ ಬರುತ್ತೆ ಮೇಡಮ್, ನಾನು ಖಂಡಿತ ನಾನು ಈ ಹುದ್ದೆನ ನಾನು ತಗೊಳ್ಳೇಬೇಕು, ನಾನು ಮಾಡಲೇಬೇಕು ಅಂತ ನಾನು ಅದನ್ನು ಶ್ರಮಿಸ್ತೀನಿ
ಅದನ್ನು ಒಂದು ಒಳ್ಳೆ ಡೆಡಿಕೇಶನ್ ಆಗಿ ನಾನು ತಗೊಂಡು ಮಾಡಲೇಬೇಕು ಅಂತ ಪ್ರಯತ್ನ ಮಾಡಿದೆ. ಆ ನಂತರ ನನಗೆ ಆ ಒಂದು ಹುದ್ದೆ ಸಿಕ್ತು. ವಂಡರ್ಫುಲ್ ಜರ್ನಿ. ಮುಂಚೆ ನೀವು ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ರಿ. ಇವಾಗ ಪ್ರಸ್ತುತ ನೀವು ಒಬ್ಬ PSI ಅಧಿಕಾರಿಯಾಗಿದ್ದೀರಾ. ಆ PC ಇಂದ PSI ಆಗೋ ತನಕ ಆ ಪ್ರಯಾಣ ಹೇಗಿತ್ತು ನಿಮ್ಮದು? ನಾನು 2008ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇರ್ಕೊಂಡೆ, ಹಾಸನ ಜಿಲ್ಲೆಯಲ್ಲಿ ಸೇರ್ಕೊಂಡೆ ಅಂತ ಈಗಾಗಲೇ ತಿಳಿಸಿದ್ದೇನೆ. ಆ ನಂತರ ನಾನು ಮೊದಲನೇದಾಗಿ ಶಿವಮೊಗ್ಗ ತಾತ್ಕಾಲಿಕ ತರಬೇತಿ ಶಾಲೆಯಲ್ಲಿ ತರಬೇತಿಯನ್ನು ಮುಗಿಸಿ ಸಕಲೇಶ್ಪುರ ತಾಲೂಕು ಎಸ್ಲೂರಲ್ಲಿ ನನ್ನ ಮೊದಲನೇ ಅಪಾಯಿಂಟ್ ಆಯಿತು. ಆ ನಂತರ ನಾನು ಜವಗಲ್ ಪೊಲೀಸ್ ಸ್ಟೇಷನ್ ಹೊಸದಾಗಿ ಪ್ರಾರಂಭ ಆಯಿತು, ಜವಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದ್ದೇನೆ. ಆ ನಂತರ ಅರಸೀಕೆರೆ DYSP ಕಚೇರಿಯಲ್ಲಿ ಕೆಲಸ ಮಾಡಿದ್ದೇನೆ. ಆ ಕಚೇರಿಯಲ್ಲಿ DYSP ಕಚೇರಿಯಲ್ಲಿ ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ಪ್ರತಿ ಮಂತ್ ಒಂದು ಕ್ರೈಮ್ ಮೀಟಿಂಗ್ ಅಂತಕ್ಕಂಥದ್ದು ನಡೀತಾ ಇರೋದು. ಯಾವುದೇ ಕ್ರೈಮ್ ಡಿಟೆಕ್ಷನ್ ಆದ್ರೆ ಅಲ್ಲಿ ಒಂದು ಸಭೆಗಳನ್ನ ನಡೆಸ್ತಕ್ಕಂಥದ್ದು, ಕ್ರೈಮ್ ಡಿಟೆಕ್ಷನ್ ಆದ್ರೆ ಒಂದು ಪ್ರೆಸ್ ಮೀಟ್ ಅನ್ನ ಕರೀತಕ್ಕಂಥದ್ದು ಆ ಒಂದು ಕಚೇರಿನಲ್ಲಿ ಉನ್ನತ ಅಧಿಕಾರಿಗಳು ಬಂದಾಗ ನಡೀತಾ ಇತ್ತು. ಸೊ ಅಲ್ಲಿ ಎಲ್ಲಾ ಸಿಬ್ಬಂದಿಗಳು ಕೂಡ ಕೆಲಸ ಮಾಡಿದ್ರು ಕೂಡ ಬೇಸಿಕ್ PC, SC, ASI ಎಲ್ಲಾ ಸಿಬ್ಬಂದಿಗಳು ಕೆಲಸ ಮಾಡಿದ್ರು ಕೂಡ ಅವರವರ ಹಂತದಲ್ಲಿ ಕೆಲಸ ಮಾಡಿದ್ರು PSI ಅಂತಕ್ಕಂಥದ್ದು ಒಂದು ವಿಸ್ತಾರವಾದಂತಹ ಒಂದು ಜವಾಬ್ದಾರಿಯ ಹೊಣೆ ಇತ್ತು ಪೊಲೀಸ್ ಅಧಿಕಾರಿಯಾಗಿ. ಈ PSI ಅಂತಕ್ಕಂಥ ಹುದ್ದೆ ಪೊಲೀಸ್ ಹೈರಾರ್ಕಿನಲ್ಲಿ ಉನ್ನತ ಹುದ್ದೆ ತಳಮಟ್ಟದ ಅಧಿಕಾರಿಗಳಿಗೆ ಸ್ಫೂರ್ತಿದಾಯಕದ ಜೊತೆಗೆ ಉನ್ನತ ಅಧಿಕಾರಿಗಳು ನೀಡ್ತಕ್ಕಂತಹ ಕೆಲಸವನ್ನ ಗುಣಾತ್ಮಕವಾಗಿ ಪರಿಮಾಣಾತ್ಮಕವಾಗಿ ಮಾಡ್ತಕ್ಕಂಥದ್ದು PSI ಅವರ ಜವಾಬ್ದಾರಿಯಾಗಿತ್ತು. ಸೊ ಅಲ್ಲಿ ನೋಡಿದಾಗ ನನ್ಗೆ ಅನಿಸ್ತಾ ಇತ್ತು, ನಾನು ಒಂದು ಅಲ್ಲಿ ರೈಟರ್ ಆಗಿ ಕೆಲಸ ಮಾಡಬೇಕಾದ್ರೆ ಆ ಪ್ರೊಸೀಡಿಂಗ್ಸ್ ಮೀಟಿಂಗ್ ನಡಾವಳಿಯನ್ನ ಮಾಡಬೇಕಾದ್ರೆ PSIಗೆ ಇಷ್ಟು ಕೊಡ್ತಿದ್ದಂತ ಇನ್ಸ್ಟ್ರಕ್ಷನ್ ಆ ಮಾರನೇ ತಿಂಗಳು ಅವರು ಮಾಡ್ತಿದ್ದಂತಹ ಪಾಲನಾ ವರದಿ, ಅವರು ಅದನ್ನ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಕೊಡ್ತಿದ್ದಂತಹ ಪ್ರೊಸೀಡಿಂಗ್ಸ್ ಏನಿದೆ ಇದನ್ನ ನೋಡಿ ನನಗೆ ಅನಿಸ್ತು, ನಾನು ಯಾಕೆ PSI ಆಗಬಾರ್ದು, ನಾವು PSI ಆದ್ರೆ ಒಂದು ವಿಸ್ತಾರವಾಗಿ ನಾನು ಕೆಲಸವನ್ನ ಮಾಡಬಹುದಲ್ಲ, ಜನಗಳಿಗೆ ಸೇವೆಯನ್ನು ಮಾಡಬಹುದಲ್ಲ, ಉನ್ನತ ಮಟ್ಟದ ಅಧಿಕಾರಿಯಾಗಿ ಕೆಲಸ ಮಾಡಬಹುದಲ್ಲ ಅನ್ನೋ ಒಂದು ಮನಸ್ಥಿತಿಯಿಂದ ನಾನು ವಿದ್ಯಾಭ್ಯಾಸವನ್ನ ಮುಂದುವರಿಸ್ತೀನಿ. ಇನ್ನೂ ಹೆಚ್ಚಿನ ವಿಪುಲ ಅವಕಾಶಗಳು ನಮಗೆ ಸಿಗುತ್ತೆ ಅಂತ ಹೇಳಿ ನೀವು PC ಇಂದ PSI ವರೆಗೂ ಬಂದ್ರಿ. ಖಂಡಿತ ನಾನು ವಿದ್ಯಾಭ್ಯಾಸವನ್ನು ನಿಲ್ಲಿಸಲಿಲ್ಲ. ನಾನು ಹೇಳ್ದಂಗೆ ನಾನು ಕಾನ್ಸ್ಟೇಬಲ್ಗೆ ಸೇರಿದಾಗ ನಾನು PUC ಮುಗಿದು D.Ed ಕಂಪ್ಲೀಟ್ ಆಗಿತ್ತು. ತದನಂತರ ಯಾವಾಗ ನನಗೆ ಪೊಲೀಸ್ನಲ್ಲಿ PSI ಅಂತಕ್ಕಂಥ ಹುದ್ದೆ ಇನ್ಸ್ಪೈರ್ ಆಯಿತು, ಆ ತಕ್ಷಣ ನಾನು KSYU ನಲ್ಲಿ BA ಕರೆಸ್ಪಾಂಡೆನ್ಸ್ ಡಿಗ್ರಿಯನ್ನ ನಾನು ಅಡ್ಮಿಷನ್ ಆಗ್ತೇನೆ, BA ನ ಪೂರ್ಣಗೊಳಿಸ್ತೀನಿ. ಆ ನಂತರ ಮತ್ತೆ ಓದ್ಬೇಕು ಅನ್ಸುತ್ತೆ, MA ಇನ್ ಹಿಸ್ಟ್ರಿ MA ಕಂಪ್ಲೀಟ್ ಮಾಡ್ಕೊಂತೀನಿ. ಆ ನಂತರ KSET ಕರ್ನಾಟಕ ಸ್ಟೇಟ್ ಲೆಕ್ಚರರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕೂಡ ನಂದು ಕ್ಲಿಯರ್ ಆಗುತ್ತೆ. ಅಷ್ಟೆಲ್ಲ ಆಗಿ ನನಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸದಲ್ಲಿ ಮಾಡ್ತಕ್ಕಂತಹ ಅಪ್ಲಿಕೇಶನ್ ಹಾಕಿ ಕೆಲಸವನ್ನು ತಾಳ್ತಕ್ಕಂತಹ ಅಪರ್ಚುನಿಟೀಸ್ ಇದ್ರೂ ಕೂಡ ನನಗೆ ಹೆಚ್ಚಿನ ಒಲವು PSI ಮೇಲೆ ಇರುತ್ತೆ. ಯಾಕೆ ಅಂದ್ರೆ PSI ಅಂತಕ್ಕಂತಹ ಹುದ್ದೆ ಯಾವುದೇ ಒಂದು ರಂಗಕ್ಕೆ ಸೀಮಿತ ಆಗಿರಲಿಲ್ಲ. ನಾನು ನೋಡ್ತಾ ಇದ್ನಲ್ಲ, ಕೆಲಸ ಮಾಡಿ ಅಲ್ಲಿ ನೋಡಿದಾಗ PSI ಮತ್ತೆ ರೆವಿನ್ಯೂ, ನಮ್ಮ ಸಿವಿಲ್ PSI ವರ್ಸಸ್ ಅಬ್ಕಾರಿ, PSI ಜೊತೆಗೆ ಲೋಕೋಪಯೋಗಿ ಇಲಾಖೆ, ಪಂಚಾಯತ್ ರಾಜ್ ವ್ಯವಸ್ಥೆ, ಸಾರಿಗೆ ಇಲಾಖೆ, ಆರೋಗ್ಯ ಇಲಾಖೆ ಎಲ್ಲದರೊಂದಿಗೆ ಒಡನಾಟ ಇಟ್ಕೊಂಡು ಸಾರ್ವಜನಿಕರಿಗೆ ಉತ್ತಮವಾದ ಒಂದು ಸೇವಾ ಮನೋಭಾವ ಅಂತಕ್ಕಂಥದ್ದು ನನಗೆ ಬಂದಿದ್ದು ಅಲ್ಲಿಂದ. PSI ಅಂತಕ್ಕಂತಹ ಹುದ್ದೆ ಸೇವಾ ಮನೋಭಾವದಿಂದ ಮಾಡೋದಕ್ಕೆ, ಜೊತೆಗೆ ನಾವು ಯಾವುದೇ ಒಂದು ಜನಗಳಿಗೆ ಒಂದು ಸಂದೇಶವನ್ನ ಕೊಡಬೇಕಾದ್ರೆ ಸಾಮಾನ್ಯವಾಗಿದ್ದು ಸಂದೇಶವನ್ನ ಕೊಡಬಹುದು, ಜನಗಳಿಗೆ ತಲುಪುತ್ತೆ. ಆದ್ರೆ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಕೊಟ್ರೆ ಆ ಒಂದು ಸಂದೇಶ ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಆ ಒಂದು ಉದ್ದೇಶಕ್ಕೆ ನಾನು PSI ಆಗ್ಲೇಬೇಕು ಅಂತ ಪಣ ತೊಟ್ಟು ನಾನು ವಿದ್ಯಾಭ್ಯಾಸವನ್ನು ಮುಂದುವರೆದೆ. ನೀವು ಪೊಲೀಸ್ ಇಲಾಖೆಗೆ ಬರೋಕ್ಕೂ ಮುಂಚೆ ಒಬ್ಬ ಸಿವಿಲಿಯನ್ ಆಗಿದ್ರಿ. ಆಗ ಆಸ್ ಅ ಸಿವಿಲಿಯನ್ ನೀವು ಒಂದು ಪೊಲೀಸ್ ವ್ಯವಸ್ಥೆಯನ್ನ ಒಟ್ಟಾರೆ ನೋಡುವಾಗ ಮತ್ತೆ ಈಗ ಪಾರ್ಟ್ ಆಫ್ ದ ಸಿಸ್ಟಮ್ ಆಗಿ ಈ ಪೊಲೀಸ್ ವ್ಯವಸ್ಥೆಯನ್ನು ನೋಡುವಾಗ ಒಂದು ತುಲನಾತ್ಮಕ ವಿಶ್ಲೇಷಣೆ ಮಾಡೋದಾದ್ರೆ ನಿಮ್ಗೆ ಏನೆಲ್ಲ ವ್ಯತ್ಯಾಸಗಳು ಕಾಣಿಸುತ್ತೆ? ಪ್ರಾರಂಭದಿಂದಲೂ ಖಾಕಿಯನ್ನ ನೋಡಿದ್ರೆ ಭಯ, ಪೊಲೀಸ್ ಅಂದ್ರೇನೆ ಒಂದು ಭಯ. ಹಿಂದೆ ಪೊಲೀಸ್ ಒಂದು ಜೀಪ್ ಊರಿಗೆ ಬರ್ತಾ ಇದೆ ಅಂದ್ರೆ ಏನೋ ಆಗಿದೆ ಅಂತಕ್ಕಂಥದ್ದು, ಅಥವಾ ಯಾವುದೋ ಒಂದು ರೀತಿ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು. ಅದೇ ರೀತಿ ಈಗ ನಾನು ಪೊಲೀಸ್ ಇಲಾಖೆಗೆ ಕಾಲಿಟ್ಟ ನಂತರ ಈ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದೊಂದು ಭರವಸೆ ಅಂತದ್ದು ಕಂಡು ಬಂದಿದೆ. ಮುಂಚೆ ಏನನ್ಸೋದು, ನಾವೇ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಬೈಕ್ ಹಿಡಿದು ನಾವು ಮಾಡಿರೋ ತಪ್ಪು ಅಂತ ವಿತೌಟ್ ಹೆಲ್ಮೆಟ್ ಕೇಸು, ಇನ್ಸೂರೆನ್ಸ್ ಇಲ್ಲ ಅಂತ ಒಂದು ಫೈನ್ ಹಾಕಿದ್ರೆ ಮುಂದೆ ಬಂದು ಬೈಕೊಂಡು ಬರ್ತಿದ್ವಿ. ಇವ್ರಿಗೆ ಬೇರೆ ಸಿಕ್ಕಿದ್ದು 200 ರೂಪಾಯಿನೂ ಫೈನ್ ಹಾಕ್ಬಿಟ್ರಲ್ಲ, ಈ ತರ ಬರ್ತಿದ್ವಿ. ಆ ನಂತರ ಇಲಾಖೆಗೆ ಬಂದ ನಂತರ
ಇಲ್ಲಿನ ವ್ಯವಸ್ಥೆ ಏನು, ಯಾವುದಕ್ಕೋಸ್ಕರ ಫೈನ್ ಹಾಕ್ತಾರೆ, ಯಾವುದಕ್ಕೋಸ್ಕರ ಕ್ರೈಮ್ ಮಾಡ್ತಾರೆ, ಯಾವುದಕ್ಕೋಸ್ಕರ ಬೀಟ್ ಮಾಡ್ತಾರೆ, ಈ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಹೆಂಗಿರುತ್ತೆ, ಪೊಲೀಸ್ ವ್ಯವಸ್ಥೆ ಈ ನಿರಂತರ ಕರ್ತವ್ಯದಿಂದ ಇಡೀ ಸಮಾಜಕ್ಕೆ ಏನ್ ಅನುಕೂಲ, ಆದ್ರೆ ಜನಗಳಿಗೆ ಯಾಕೆ ಇದು ತಲುಪ್ತಾ ಇಲ್ಲ. ನಾವು ಎಜುಕೇಟೆಡ್ ಆಗಿದ್ದೇ ನಾವು ಈ ರೀತಿ ಋಣಾತ್ಮಕವಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡಿದೀವಿ, ಇನ್ನು ಜನಗಳಿಗೆ ಹೆಂಗೆ ತಲುಪಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆ ಹೊರಗೆ ಮತ್ತೆ ಒಳಗೆ ಎರಡನ್ನೂ ನೋಡಿದಾಗ ಒಂದು ನನ್ನ ಗಮನಕ್ಕೆ ಬಂದಿರತಕ್ಕಂಥ ವಿಷಯ ಇದು. ನಾನು ಇಲಾಖೆ ಹೊರಗೆ ಮತ್ತೆ ಒಳಗೆ ಎರಡೂ ಕಡೆ ಇದ್ದಿದ್ರಿಂದ ನಾವು ಎರಡನ್ನೂ ತುಲನೆ ಮಾಡೋಕೆ ಸಾಧ್ಯ. ಇದು ಎಷ್ಟೋ ಜನ ಸಾರ್ವಜನಿಕರಿಗೆ, ಸಮಾಜಕ್ಕೆ ಇದರ ಅರಿವು ಆಗಿಲ್ಲ. ನಿಜವಾಗಿಯೂ ಹೇಳಬೇಕು ಅಂದ್ರೆ ಸಮಾಜದ ಹೊರಗೆ ನಿಂತು, ವ್ಯವಸ್ಥೆಯ ಹೊರಗೆ ನಿಂತು ಪೊಲೀಸ್ ಇಲಾಖೆಯನ್ನು ನೋಡಿ ನಾವು ಒಂದು ಕಾಮೆಂಟ್ಸ್ ಕೊಡ್ತಕ್ಕಂಥದ್ದೇ ಬೇರೆ. ಆದ್ರೆ ನಿಜವಾದ ಪೊಲೀಸ್ ವ್ಯವಸ್ಥೆಯಲ್ಲಿ ಅವರ ಒಂದು ಧೈರ್ಯ, ಸಾಮರ್ಥ್ಯ, ಸೇವೆ ಈ ಒಂದು ಮಾನದಂಡನೆ ಬೇರೆ. ನಿಜವಾಗಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಹಗಲಿರಡು ಸಾರ್ವಜನಿಕ ಸೇವೆಗಾಗಿ ನಿರಂತರವಾಗಿ ಅವಿರತವಾದ ಪ್ರಯತ್ನ ಮಾಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳೋದಕ್ಕೆ ಬಯಸ್ತೀನಿ. ತರಬೇತಿ ಸಮಯದಲ್ಲಿ ನೀವು ಕಂಡುಕೊಂಡಂತ ವಿಶೇಷತೆಗಳೇನು? ಈಗ ಕೆಲವೊಂದು ಗುಡ್ ಪ್ರಾಕ್ಟೀಸಸ್ ನ ನೀವು ನೋಟ್ ಮಾಡೋದಾದ್ರೆ ಯಾವ್ಯಾವುದನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕ ಪೊಲೀಸ್ ಅಕಾಡೆಮಿನಲ್ಲಿ ಜನವರಿ 29 ನನಗೆ ಅವಿಸ್ಮರಣೀಯವಾದ ದಿನ. ಪೊಲೀಸ್ ಇಲಾಖೆಗೆ PSI ಆಗಿ ಪದಾರ್ಪಣೆ ಮಾಡಿದ ನಂತರ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡಂತೆ ಕರ್ನಾಟಕ ಪೊಲೀಸ್ ಅಕಾಡೆಮಿನಲ್ಲೇ ತರಬೇತಿಗೆ ನಮಗೆ ಡಿಪ್ಲಾಯ್ ಆಗುತ್ತೆ. ಆ ಬಂದು ಕರ್ನಾಟಕ ಪೊಲೀಸ್ ಅಕಾಡೆಮಿಗೆ ಕಾಲಿಟ್ಟ ದಿನದಿಂದಲೇ ಆ ಒಂದು ವಾತಾವರಣ ಯಾವ ರೀತಿ ಇತ್ತು ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ. ಮೊದಲನೇದಾಗಿ KPA ಕ್ಯಾಂಪಸ್ ಅಂದ್ರೆ ನಾನು ತುಂಬಾ ಇಷ್ಟಪಟ್ಟವನು. ಯಾಕೆಂದ್ರೆ ನಾನು ಕಾನ್ಸ್ಟೇಬಲ್ ಇದ್ದಾಗ ಒಂದ್ಸಲ FSL ಗೆ ಬಂದಿದ್ದೆ, ರೀಜನಲ್ FSL ಸೆಂಟರ್ ಮೈಸೂರಿಗೆ ಬಂದಿದ್ದೆ. ಆ ಕ್ಯಾಂಪಸ್, ಈ ಗ್ರೌಂಡ್, ಈ ಅಟ್ಮಾಸ್ಫಿಯರ್, ಈ ನೇಚರ್ ಅನ್ನು ನೋಡಿ ತುಂಬಾ ಖುಷಿ ಪಟ್ಟಿದ್ದೆ. ಏನೇ ಆಗ್ಲಿ ಇಲ್ಲಿ ಇರಬೇಕು. ಯಾವುದೇ ಒಂದು ಟ್ರೈನಿಂಗ್ ಅಂದ್ರೆ ಕೆಲವು ರಿಫ್ರೆಶ್ಮೆಂಟ್ ಕೋರ್ಸ್ ಅಂತ ನಡೀತೀವಿ. ಕಾನ್ಸ್ಟೇಬಲ್ ಆಗಿನೇ ರಿಫ್ರೆಶ್ಮೆಂಟ್ ಕೋರ್ಸ್ಗೆ ಏನಾದ್ರು ಇಲ್ಲಿ ಬಂದು ತರಬೇತಿ ಮಾಡಬೇಕು, ಇಷ್ಟು ಚೆನ್ನಾಗಿದೆಯಲ್ಲ ಕ್ಯಾಂಪಸ್ ಅಂತ ಅಂದ್ಕೊಂಡಿದ್ದೆ. ಆದ್ರೆ PSI ಆಗಿ ನಾನು ಇಲ್ಲೇ ತರಬೇತಿ ಪಡ್ತಕ್ಕಂತಹ ಒಂದು ಸುವರ್ಣ ಅವಕಾಶ ಒದಗಿ ಬಂತು. ಆ ಒಂದು ಮಾನದಂಡ ಏನಿದೆ KPA ನಲ್ಲಿ ಇರತಕ್ಕಂತಹ ಮಾನದಂಡ, ಟೈಮ್ ಸೆನ್ಸ್, ಪರ್ಸನ್ ಸೆನ್ಸ್, ಪ್ಲೇಸ್ ಸೆನ್ಸ್, ಇದನ್ನ ನಮಗೆ ಪ್ರಾರಂಭದ ಹಂತದಿಂದಲೂ ಕಲಿಸ್ತಾ ಬಂತು. ಯಾಕೆಂದ್ರೆ ನಾವು ಹೊರಗಡೆ ಇದ್ದು ಸಿಬ್ಬಂದಿಯಾಗಿ ಕೆಲಸ ಮಾಡಿರೋದಕ್ಕೂ ಆ ನಂತರ ಅಧಿಕಾರಿಯಾಗಿ ಅವರ ಜವಾಬ್ದಾರಿಗಳಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಲ್ಲಿ ಕಲಿಕೆ ಅಂಶಗಳ ಮೇಲೆ ಇರ್ಬೋದು, ವ್ಯತ್ಯಾಸ ಇರುತ್ತೆ. ಇಲ್ಲಿ ಒಬ್ಬ ಅಧಿಕಾರಿಯಾಗಿ ಅವರ ಜವಾಬ್ದಾರಿ ಏನು, ನಾವು ಕಲಿಕೆ ಗುಣಮಟ್ಟ ಯಾವ ರೀತಿ ಇರಬೇಕು, ನಾವು ಅಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾವು ಸಮಾಜಕ್ಕೆ ಯಾವ ರೀತಿ ಮಾದರಿಯಾಗಿರ್ಬೇಕು ಅಂತಕ್ಕಂಥದ್ದನ್ನ ಪ್ರಾರಂಭದ ದಿನಗಳಿಂದಲೂ ಕೂಡ ಕಲಿತಾ ಬಂದ್ವಿ. ಇಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ವಿಶೇಷವಾಗಿ ಈ ಒಂದು ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಸಿಲೆಬಸ್ ಇಟ್ಟಿರೋದು. ಆ ಸ್ಟಾರ್ಟಿಂಗ್ ನಲ್ಲೇ ನಾವು ಏನ್ ಕಲಿಬೇಕು ಅಂತಕ್ಕಂಥದ್ದನ್ನ 1 ಇಯರ್ 11 ತಿಂಗಳು ಇರತಕ್ಕಂತಹ ಟ್ರೈನಿಂಗು, ನಮಗೆ ಬುನಾದಿ ತರಬೇತಿ 1 ವರ್ಷದ ಒಂದು ತರಬೇತಿ ಅಂತ ಪ್ರಾರಂಭದಲ್ಲೇ ನಮಗೆ ಆ ಒಂದು ವೇಳಾಪಟ್ಟಿ ನಮಗೆ ಸಿಕ್ತು. ಆ ಒಂದು ಸಿಲೆಬಸ್ ನೋಡಿದಾಗ ಅನ್ನಿಸ್ತು, ಈ ಒಂದು 12 ತಿಂಗಳಲ್ಲಿ ನಾವು ಇಷ್ಟು ಅಂಶಗಳನ್ನ ಪರಿಪೂರ್ಣವಾಗಿ ಕಲಿಯೋದಕ್ಕೆ ಸಾಧ್ಯವಾ, ಇಷ್ಟಾಗತ್ತಾ ಅಂದ್ರೆ ಒಂದು ದಿನ ಯಾವ್ದಾದ್ರು ಒಂದು ಪೀರಿಯಡ್ ಹಾಕಿದ್ರೆ ನೆಕ್ಸ್ಟ್ ಕಲಿಯಕ್ ಆಗಲ್ವೇನೋ ಅನ್ನೋ ಒಂದು ಇದಿತ್ತು. ಆದ್ರೆ ಇಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿನಲ್ಲಿ ಒಂದು ವೇಳಾಪಟ್ಟಿಯನ್ನ ಹಾಕಿದ್ರೆ ಯಾವುದೇ ರೀತಿ 5 ನಿಮಿಷಗಳು ಕೂಡ ವ್ಯತ್ಯಾಸ ಇಲ್ಲ. ಹೊರಾಂಗಣಗಳಿರ್ಬೋದು, ವಿಷಯಗಳಿರ್ಬೋದು, ಒಳಾಂಗಣಗಳ ವಿಷಯಗಳಿರ್ಬೋದು, ಎಲ್ಲವೂ ಕೂಡ ಪರಿಪಕ್ವವಾಗಿ ಎಷ್ಟು ತುಂಬಾ ಸರಳವಾಗಿ ನಡ್ಕೊಂಡು ಹೋಗ್ತಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಟ್ರೈನಿಂಗು ತುಂಬಾ ಭರವಸೆಯನ್ನ ಮೂಡಿಸಿದೆ. ಒಳ್ಳೆ ಅಧಿಕಾರಿಯಾಗಿ ನಾನು ಇಲ್ಲಿಂದ ಹೊರಗೆ ಹೋಗ್ತೀನಿ ಅನ್ನೋ ಒಂದು ಭರವಸೆ ನನ್ನಲ್ಲಿ ಬಂದಿದೆ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ನಾನು ಇಲ್ಲಿ ಬಂದು ಒಳಾಂಗಣ ವಿಷಯಗಳಲ್ಲಿ ತುಂಬಾ ಬದಲಾವಣೆಗಳೊಂದಿಗೆ ನಾವು ಕಲಿತಾ ಇದ್ದೀವಿ. ಮುಂಚೆ IPC, CRPC, ಎವಿಡೆನ್ಸ್ ಆಕ್ಟ್ ಈ ತರ ಇದ್ದಿದ್ದು BNS, BNSS, BSA ಆಗಿ ಬದಲಾವಣೆ ಆಗಿದೆ. ಈ ಒಂದು ತರಬೇತಿಯನ್ನು ಪಡೆಯುತ್ತಿರತಕ್ಕಂತಹ ಮೊದಲನೇ ಬ್ಯಾಚು ನಮ್ಮ 545 PSI ಬ್ಯಾಚು. ಈ ಅಂಶಗಳೊಂದಿಗೆ ಸ್ಪೆಷಲ್ ಅಂಡ್ ಲೋಕಲ್ ಆಗಿರ್ಬೋದು, ಒಂದು VIP ಬಂದೋಬಸ್ತ್ ಇರ್ಬೋದು, ಇದರ ಜೊತೆಗೆ ಇದರ ಒಂದು ತರಬೇತಿಯ ಭಾಗವಾಗಿ ಕ್ರೀಡೆ ಇದೆ, ಸ್ವಿಮ್ಮಿಂಗ್ ಇದೆ, ಜೊತೆಗೆ ಒಂದು ಕರಾಟೆ ಇದೆ, ಹಾರ್ಸ್ ರೈಡಿಂಗ್ ಇದೆ, ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಇದ್ರ ಪಾರ್ಟ್ ಆಗಿದೆ, ಯೋಗ ಇದೆ, ಅಂಗಮರ್ದನ ಇದೆ. ಯಾವುದು ಕೂಡ ತರಬೇತಿಯಿಂದ ಹೊರಗಡೆ ಇಲ್ಲ. ಅಷ್ಟು ವ್ಯವಸ್ಥಿತವಾದ ಒಂದು ತರಬೇತಿ ನಮಗೆ ಕಲಿಕೆಯ ಆಸಕ್ತಿ, ಒಂದು ಭರವಸೆಯನ್ನ ಹೆಚ್ಚಿಸಿದೆ. ಸರ್, ಈಗ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಅವಧಿಯಲ್ಲಿ ನಿಮಗೆ ಸುಮಾರು ವಿಷಯಗಳು ಕಲೀಲಿಕ್ಕೆ ಸಿಗುತ್ತೆ. ಆ ಎಲ್ಲ ವಿಷಯಗಳಲ್ಲಿ ನಿಮ್ಮ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರಿದಂತಹ ವಿಷಯ ಯಾವುದು ಅಂತ? ತರಬೇತಿ ಅವಧಿಯಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಹಲವಾರು ಹೊಸ ಹೊಸ ವಿಷಯಗಳನ್ನ ಸೇರಿಸಿ ಒಂದು ತರಬೇತಿಯನ್ನ ನೀಡ್ತಾ ಬಂದಿದ್ದಾರೆ. ಈ ತರಬೇತಿಯಲ್ಲಿ ನನಗೆ ವಿಶೇಷವಾಗಿ ಪಬ್ಲಿಕ್ ಸ್ಪೀಚ್ ಇರ್ಬೋದು, ಈ ಕ್ಲಾಸ್ ಇಂಡೋರ್ ಕ್ಲಾಸ್ ನಡೀತಾ ಇರಬೇಕಾದ್ರೆ ಈ ಬೋರ್ಡ್ ಅಲ್ಲಿ
ಇಂಟ್ಸ್ ಪಾಯಿಂಟ್, ಅಭ್ಯರ್ಥಿಗಳಿಗೆ ಏನ್ ಬೇಕು ಬಹುಮುಖ್ಯವಾಗಿ ಅವ್ರು ಏನ್ ಕಲಿಬೇಕು ಆ ಅಂಶಗಳನ್ನ ಅಭ್ಯರ್ಥಿಗಳೇ ಬರೆದು ರಿಜಿಸ್ಟರ್ ನಲ್ಲಿ ಬರೆದು ಬೋರ್ಡ್ ಮೇಲೆ ಬರೆದು ನಂತರ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿ ಅವರಿಗೆ ಕಲಿಸ್ತಕ್ಕಂತ ವಿಷಯಗಳಿರ್ಬೋದು. ಅದೇ ರೀತಿ ನಮ್ಮ ಒಂದು ಪೊಲೀಸ್ ವ್ಯವಸ್ಥೆ ಈ ದಿನದ ಒಂದು ಸನ್ನಿವೇಶಕ್ಕೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನೊಂದವರ ಧ್ವನಿಯಾಗಿರಬೇಕು. ನೊಂದವರ ಪರವಾಗಿ ನಾವು ಪೊಲೀಸ್ ವ್ಯವಸ್ಥೆ ಕೆಲಸವನ್ನ ಮಾಡಬೇಕು, ಅವರಿಗೆ ಒಂದು ನ್ಯಾಯವನ್ನ ಕಲ್ಪಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಒಂದು ತರಬೇತಿ ಸಾಗಿದೆ. ಹೆಚ್ಚು ಪರಿಣಾಮ ಬೀರಿದ ಅಂಶ ಅಂತ ಅಂದ್ರೆ ಈ ನೊಂದವರ ಪರವಾಗಿ ನಾವು ಕೆಲಸವನ್ನ ಮಾಡಬೇಕು ಅಂತಕ್ಕಂತಹ ಅಂಶ. ಅದರಲ್ಲೂ ವಿಶೇಷವಾಗಿ ನಮ್ಮ ತರಬೇತಿಯ ಮುಖ್ಯಸ್ಥರು ಮಾನ್ಯ ಎಡಿಜಿಪಿ ಸಾಹೇಬರು, ಮಾನ್ಯ ಡಿಜಿ ಅಂಡ್ ಐಜಿಪಿ ಸಾಹೇಬರು ಒಂದು ನಡಾವಳಿಯಲ್ಲಿ ನೊಂದವರ ಕೇಂದ್ರಿತವಾದಂತಹ ಒಂದು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಹಲವಾರು ಮಾರ್ಗಸೂಚಿಗಳನ್ನ ಈಗಾಗಲೇ ನೀಡಿದ್ದಾರೆ. ಅದೇ ರೀತಿ ಆ ಒಂದು ನಿರ್ದೇಶನಗಳನ್ನ ಯಥಾವತ್ತಾಗಿ ಮುಂದಿನ ದಿನಗಳಲ್ಲಿ ಪಾಲಿಸಬೇಕು ಅನ್ನೋ ಸದುದ್ದೇಶದಿಂದ ಮಾನ್ಯ ನಿರ್ದೇಶಕರು ಕರ್ನಾಟಕ ಪೊಲೀಸ್ ಅಕಾಡೆಮಿರವರು ಆ ಒಂದು ವೇಳಾಪಟ್ಟಿಯಲ್ಲಿ ನಮಗೆ ನೊಂದವರನ್ನ ಭೇಟಿ ಮಾಡಿಸಿ ಸಂವಾದವನ್ನ ನಡೆಸ್ತಕ್ಕಂತಹ ಒಂದು ಸಂವಾದ ಕಾರ್ಯಕ್ರಮಗಳನ್ನ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ನಡೆಸಿದ್ದಾರೆ. ಮೊದಲನೇದಾಗಿ ಒಂದು ಪ್ರಕರಣದಲ್ಲಿ ನೊಂದವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರಿಗೆ ಆದಂತಹ ಅನ್ಯಾಯದ ಬಗ್ಗೆ ದೂರನ್ನ ದಾಖಲಿಸುತ್ತಾರೆ. ಆ ದೂರನ್ನ ಕೂಡ ತೆಗೆದುಕೊಳ್ಳದೆ ಅಲ್ಲಿದ್ದಂತಹ ಠಾಣಾಧಿಕಾರಿಗಳು ಅಂತ ಅಂದ್ರೆ ಠಾಣಾಧಿಕಾರಿಗಳು ಯಾವುದೋ ಒಂದು ಬಂದೋಬಸ್ತ್ ಮೇಲೆ ಹೊರಗಡೆ ಹೋಗಿರ್ತಾರೆ. ಅಲ್ಲಿದ್ದಂತಹ ಒಬ್ರು ಅಧಿಕಾರಿಯವರು ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ಇದೇ ರೀತಿ ಪದೇ ಪದೇ ತಿರುಗಿಸಿದ್ರಿಂದ ನಮಗೆ ಅನ್ಯಾಯ ಆದ್ರೂ ಕೂಡ ನಮಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗಲಿಲ್ವಲ್ಲ ಅಂತ ಇಡೀ ಕುಟುಂಬ ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಡುತ್ತೆ. ಆ ಒಂದು ನೊಂದವರ ಕುಟುಂಬದ ಪರವಾಗಿ ಆ ನೊಂದವರ ಒಬ್ರು ನಮ್ಮ ಮುಂದೆ ಹೇಳ್ಕೊಂಡಂತಹ ಆ ಕಷ್ಟದ ಸನ್ನಿವೇಶ ಇದೆಯಲ್ಲ, ನಮ್ಮ ಪೊಲೀಸ್ ವ್ಯವಸ್ಥೆ ಇಷ್ಟು ಒಂದು ಅಸಹಾಯಕ ಆಯ್ತಾ, ಅವರಿಗೆ ಒಂದು ನ್ಯಾಯ ಕೊಡ್ಸೋದಿಕ್ ಆಗ್ಲಿಲ್ವಾ ಅನ್ನತಕ್ಕಂತಹ ಒಂದು ಕಲಿಕೆ ನಮಗೆ ಆ ಒಂದು ಪ್ರಕರಣದಿಂದ ನಾವು ಕಲ್ತ್ಕೊಂಡ್ವಿ. ಅದೇ ರೀತಿ ಅದಕ್ಕೆ ವ್ಯತಿರಿಕ್ತವಾಗಿ ಇನ್ನೊಂದು ಪ್ರಕರಣ, ಒಬ್ರು ತಮಗಾದಂತಹ ಪೋಕ್ಸೋ ಪ್ರಕರಣದ ಸಂಬಂಧ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನು ಕೊಡ್ತಾರೆ. ಅಲ್ಲಿದ್ದಂತಹ ಅಧಿಕಾರಿಯವರು ಅವರನ್ನ ಕುಳ್ಳಿಸಿ ಸುಧಾರಿಸಿ ಅವರಿಗೆ ಧೈರ್ಯವನ್ನ ಹೇಳಿ ನಿಮಗೆ ನ್ಯಾಯವನ್ನ ಕೊಡಿಸ್ತೀವಿ, ಪೊಲೀಸ್ ಇಲಾಖೆಯ ಮೇಲೆ ನೀವು ಭರವಸೆ ನೀಡಿ, ಅವರಿಗೆ ತಪ್ಪಿತಸ್ಥರಿಗೆ ಖಂಡಿತ ಶಿಕ್ಷೆ ಆಗುತ್ತೆ ಅಂತಕ್ಕಂಥ ಧೈರ್ಯವನ್ನ ಹೇಳಿ ಪ್ರಾರಂಭದಿಂದಲೂ ಅವ್ರ ಜೊತೆ ಒಡನಾಟ ಇದ್ದು ತನಿಖೆಯಲ್ಲಿ ಅವರಿಗೆ ಯಾವ ರೀತಿ ಸಹಕಾರ ಮಾಡಬೇಕು ಅಂತ ಅವರಿಗೆ ಕೆಲವು ಸಲಹೆಗಳನ್ನು ಕೊಟ್ಟು ಅವರು ಕೂಡ ಪೊಲೀಸ್ ಇಲಾಖೆ ಜೊತೆ ಸ್ಪಂದಿಸಿದ್ರಿಂದ ಆರೋಪಿಗಳನ್ನ ಪತ್ತೆ ಮಾಡಿ ಅಲ್ಲಿ ಆ ಒಂದು ಪ್ರಕರಣದಲ್ಲಿ ಶಿಕ್ಷೆ ಕೊಡ್ತಕ್ಕಂತಹ ಒಂದು ನಿದರ್ಶನ ಕೂಡ ಇದೆ. ಆ ಒಂದು ಅವರಲ್ಲಿ ಆ ಶಿಕ್ಷೆ ಆದಂತಹ ಪ್ರಕರಣದಲ್ಲಿ ಆ ನೊಂದವರ ಆ ಒಂದು ಫಿರ್ಯಾದಿಗೆ ಆಗಿದ್ದಂತಹ ಸಂತೋಷ ಇದೆಯಲ್ಲ, ಆ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಅವರಿಗೆ ಇರ್ತಕ್ಕಂತಹ ಒಂದು ಏನಂತಂದ್ರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಒಳ್ಳೆ ಅಭಿಪ್ರಾಯ, ಪೊಲೀಸರು ನಮಗೆ ನ್ಯಾಯ ಕೊಡಿಸಿರು ಅಂತ ಅವರು ತಾವು ಹಾಕಿದ್ದಂತಹ ಚಪ್ಪಳಿಯನ್ನ ಬಿಟ್ಟು ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಕೈ ಎತ್ತಿ ಆ ಅಧಿಕಾರಿಗೆ ಕೈ ಮುಗಿತಾರೆ. ಆ ಒಂದು ಸನ್ನಿವೇಶದಲ್ಲಿ ಅನ್ನಿಸ್ತು ನಿಜವಾಗಿಯೂ ನಾವು ಪ್ರೌಡ್ ಫೀಲ್ ಬಂತು ನಮಗೆ. ನಾವು ಕೂಡ ಈ ಒಂದು 2 ಸ್ಟಾರ್ ಹಾಕಿ PSI ಆಗಿ ಹೋಗ್ತಾ ಇದೀವಿ, ಇಂಥದ್ದೇ ಒಂದು ಕೆಲಸವನ್ನ ಮಾಡಬೇಕು ಅಂತ. ಅಲ್ಲಿ 2 ತರದ ಕಲಿಕೆ ನಮಗೆ. ಪೊಲೀಸ್ ಇಲಾಖೆಗೆ ಬಂದಂತವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾಗ ನಮ್ಮಿಂದ ಎಷ್ಟು ನೋವು ಪಡ್ತಾರೆ, ಎಷ್ಟು ಅಸಹಾಯಕತೆಯನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಇನ್ನೊಂದು ನಮ್ಮಿಂದ ಉತ್ತಮವಾದ ಕೆಲಸ ಆಗಿದ್ದಲ್ಲಿ ಎಷ್ಟು ಒಂದು ಉತ್ತಮವಾದ ಸಂದೇಶ ಇಡೀ ಸಮಾಜಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು 2 ಕಲಿಕೆ ಆಗುತ್ತೆ. ನಾವು ಈ ವಿಷಯದಲ್ಲಿ ಕಲಿತಿದ್ದಿಷ್ಟೇ, ಸ್ಟೇಷನ್ಗೆ ಬಂದಾಗ ಪೊಲೀಸ್ ಇಲಾಖೆಗೆ 100 ಒತ್ತಡಗಳಿರ್ತವೆ. ಬಂದೋಬಸ್ತ್ ಇರುತ್ತೆ, ಕೋರ್ಟ್ ಡ್ಯೂಟಿ ಇರುತ್ತೆ, ಕೋರ್ಟಿಗೆ ಹೋಗಿರ್ತಾರೆ, ಆರೋಪಿ ಪತ್ತೆಗೆ ಹೋಗಿರ್ತಾರೆ, ಮಾಜರ್ಗೆ ಹೋಗಿರ್ತಾರೆ, ಮತ್ತೆ ಮೇಲಧಿಕಾರಿಗಳ ಒಂದು ಮೀಟಿಂಗಿಗೆ ಹೋಗಿರ್ತಾರೆ. ಇದು ಎಲ್ಲದರ ನಡುವೆ ನಾವು ಸ್ಟೇಷನ್ಗೆ ಬಂದಾಗ ನಮ್ಮ ಒತ್ತಡವನ್ನ ಬಂದಿರತಕ್ಕಂತಹ ದೂರುದಾರರ ಮೇಲೆ ಹಾಕಬಾರ್ದು. ಅವ್ರು ನೊಂದು ಬಂದಿರ್ತಾರೆ. ಪ್ರತಿಯೊಬ್ಬ ದೂರುದಾರರು ನಮಗೆ ಹೊಸಬರು, ನಮಗೆ ದೂರುದಾರರು 100 ಜನ ಇರಬಹುದು, ಆದ್ರೆ ಅವರು ಬಂದಿರತಕ್ಕಂಥದ್ದು ಮೊದಲನೇ ಪ್ರಕರಣ, ನಾವು ಮೊದಲನೇ ಭೇಟಿ ಆಗಿರುತ್ತೆ. ಸೊ ಪ್ರತಿಯೊಬ್ಬರನ್ನು ಕೂಡ ತಾಳ್ಮೆಯಿಂದ ಅವರ ಅಹವಾಲುಗಳನ್ನ ನಾವು ಕೇಳಬೇಕು. ಯಾರೇ ನೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಅವರನ್ನ ಕೂರಿಸಿ ನಿಮ್ ಕಷ್ಟ ಏನು, ನಿಮ್ ಜೊತೆ ನಾವಿದ್ದೇವೆ ಅಂತ ಅವರಿಗೆ ಒಂದು ಧೈರ್ಯವನ್ನ ಕೊಟ್ರೆ ಅವರ ಒಂದು ಅರ್ಧ ಕಷ್ಟ ಅಲ್ಲೇನೆ ಪರಿಹಾರ ಆಗುತ್ತೆ. ಅಂದ್ರೆ ಪೊಲೀಸ್ ವ್ಯವಸ್ಥೆಯಲ್ಲಿ ನ್ಯಾಯ ಪ್ರದಾನ ಒಂದು ಆಯಾಮ ಆದ್ರೆ ಸೌಜನ್ಯವಾಗಿ ವರ್ತಿಸ್ತಕ್ಕಂಥದ್ದು ಇನ್ನೊಂದು ಆಯಾಮ. ಅದೇ ಈಗ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ, ಸಾರ್ವಜನಿಕರೊಂದಿಗೆ ಪೊಲೀಸ್, ಮನೆ ಮನೆಗೆ ಪೊಲೀಸ್, ಈ ಎಲ್ಲಾ ಒಂದು ಕಾನ್ಸೆಪ್ಟ್ ಬಂದಿರತಕ್ಕಂಥದ್ದೇ ಈ ನೊಂದವರ ಕೇಂದ್ರಿತವಾದಂತಹ ಒಂದು ಪೊಲೀಸ್ ವ್ಯವಸ್ಥೆಗೋಸ್ಕರ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ತರಬೇತಿ ಪ್ರಶಿಕ್ಷಣಾರ್ಥಿಗಳಿಗೂ ಕೂಡ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದೇ, ನಮ್ಮಲ್ಲಿ ಬಂದಿರತಕ್ಕಂಥ ನೊಂದವರನ್ನ ಅವರನ್ನ ಸಮಾಧಾನ ಪಡಿಸಬೇಕು,
ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ರೆ ಅದೇ ಒಂದು ಪ್ರೌಡ್ ಫೀಲ್, ನಮಗೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅದೇ ಒಂದು ಹುಮ್ಮಸ್ಸು, ಅದೇ ನಮಗೆ ಸಾಧನೆ ಮಾಡ್ತಕ್ಕಂತಹ ಒಳ್ಳೆ ದಾರಿ ಅಂತಕ್ಕಂಥದ್ದು ಅರಿವಾಗಿದೆ. ಹಾಗಾಗಿ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಇಂತಹ ವಿನೂತನವಾದಂತಹ ಪ್ರಾತ್ಯಕ್ಷಿಕೆಯನ್ನ ಮೂಡಿಸಿ ಪ್ರತಿಯೊಂದು ಸಂದರ್ಭಾನುಸಾರ ನಮಗೆ ನೇರವಾಗಿ ಯಾವುದೋ ಒಂದು ರೀತಿ ಪ್ರಕರಣ ಉದಾಹರಣೆ ಸಹಿತ ಹೇಳ್ತಿಲ್ಲ, ಯಾವುದು ಸತ್ಯಾಸತ್ಯತೆಗಳನ್ನು ನೇರವಾಗಿ ನಮ್ಮ ಮುಂದೆ ಹೇಳ್ತಿದ್ದಾರೆ. ಈ ರೀತಿಯಾಗಿ ಪೊಲೀಸ್ ವ್ಯವಸ್ಥೆಯನ್ನ ಅಕ್ಯೂಸ್ಡ್ ಸೆಂಟ್ರಿಕ್ ಇಂದ ವಿಕ್ಟಿಮ್ ಸೆಂಟ್ರಿಕ್ ಎಡೆಗೆ ತೆಗೆದುಕೊಂಡು ಹೋಗುವಲ್ಲಿ ಹಾಗೂ ಇದರ ಜೊತೆಗೆ ಪೊಲೀಸರ ಕಾರ್ಯದಕ್ಷತೆಯನ್ನ ಹೆಚ್ಚಿಸಿ ಬದಲಾದ ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜ್ಞಾನವೊಂದ ಸವಿಸ್ತಾರವಾದ ವೈಜ್ಞಾನಿಕ ಜ್ಞಾನವನ್ನ ಕೊಡುವ ನಿಟ್ಟಿನಲ್ಲಿ ಐಗಾಟ್ ಕರ್ಮಯೋಗಿ ಪ್ಲಾಟ್ಫಾರ್ಮ್ ಹಾಗೂ ಇನ್ಫೋಸಿಸ್ ಸಂಸ್ಥೆಯೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡು ಸ್ಪ್ರಿಂಗ್ ಬೋರ್ಡ್ ವೇದಿಕೆಯ ಮುಖಾಂತರ ಒಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ನ ಹುಟ್ಟುಹಾಕಿ ಇಂತಹ ವಿನೂತನವಾದ ಪಠ್ಯಕ್ರಮವನ್ನು ಅಳವಡಿಸಿ ಉತ್ತಮ ಪೊಲೀಸ್ ಅಧಿಕಾರಿಗಳನ್ನ ರೂಪಿಸುವಲ್ಲಿ ಮಹತ್ವಾಕಾಂಕ್ಷೆಯ ಕನಸನ್ನ ಕಂಡಂತಹ ತರಬೇತಿ ವಿಭಾಗದ ಮುಖ್ಯಸ್ಥರಾದಂತಹ ಅಲೋಕ್ ಕುಮಾರ್ ಸಾಹೇಬರಿಗೆ ಹಾಗೂ ಇಂತಹ ಕನಸನ್ನ ಸಾಕಾರಗೊಳಿಸಲು ಕಾರ್ಯಗತಗೊಳಿಸಲು ಅವಿರತವಾಗಿ ಶ್ರಮಿಸಿರ್ತಕ್ಕಂತಹ ಕರ್ನಾಟಕ ಪೊಲೀಸ್ ಅಕಾಡೆಮಿ ನಿರ್ದೇಶಕರಾದಂತಹ ಮಾನ್ಯ ಚನ್ನಬಸವಣ್ಣ ಸಾಹೇಬರಿಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಈ ಒಂದು ಪಠ್ಯಕ್ರಮಕ್ಕೆ ಆಭಾರಿಯಾಗಿರ್ತೇವೆ ಹಾಗೂ ಇದೇ ಪ್ರಕಾರ ನಾವು ಕೆಲಸವನ್ನ ಮಾಡತಕ್ಕಂತಹ ಹುಮ್ಮಸ್ಸು ಚೈತನ್ಯದಿಂದ ಹೊರಹೋಗಿ ಒಂದು ಒಳ್ಳೆಯ ಹೆಸರನ್ನ ತಂದುಕೊಡ್ತೇವೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಈ ಸಮಾಜ ಅಥವಾ ನಾವುಗಳು ನಿಮ್ಮಿಂದ ಏನನ್ನ ಅಪೇಕ್ಷಿಸಬಹುದು ಅಂತ? ಯಾವುದೇ ಒಂದು ವೃತ್ತಿಗೆ ಹೋಗ್ಬೇಕು ಅಂತಂದ್ರೆ ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟಪಟ್ಟು ಕೆಲಸವನ್ನ ಮಾಡಬೇಕು. ಇಷ್ಟಪಟ್ಟು ಕೆಲಸ ಮಾಡಿದಾಗ ಯಾವುದೇ ಒಂದು ಅಚೀವ್ಮೆಂಟ್ ತುಂಬಾ ಸುಲಭ. ಹಾಗಾಗಿ ನಾನು ಇಲಾಖೆಗೆ ಇಷ್ಟಪಟ್ಟು ಬಂದವನು. ಇಡೀ ನಮ್ಮ ಒಂದು 545 PSI ಬ್ಯಾಚ್ ಏನಿದೆ ಇದು ತುಂಬಾ ಕಷ್ಟದಿಂದ ಬಂದಿದ್ದಾರೆ. ಒಳ್ಳೊಳ್ಳೆ ಎಜುಕೇಟೆಡ್ಸ್ ಇದ್ದಾರೆ. ಡೆಂಟಲ್ ಡಾಕ್ಟರ್ ಕೂಡ ನಮ್ಮ ಒಂದು ಇದರಲ್ಲಿದ್ದಾರೆ, MTech ಮಾಡಿದವರು ಇದ್ದಾರೆ, ಇಂಜಿನಿಯರಿಂಗ್ಸ್ ಇದ್ದಾರೆ, PhD ಮಾಡಿದವರು ಇದ್ದಾರೆ, ಆಲ್ಮೋಸ್ಟ್ ಡಿಗ್ರಿ, ಡಬಲ್ ಡಿಗ್ರಿ, ಮಾಸ್ಟರ್ ಡಿಗ್ರಿ ಕ್ಯಾಂಡಿಡೇಟ್ಸ್ ಇದ್ದಾರೆ. PSI ಹಾಕಲೇಬೇಕು ಅಂತಕ್ಕಂಥ ಬಂದಿರೋರ ಸಂಖ್ಯೆ ತುಂಬಾ ಹೆಚ್ಚಿದೆ. ಹಾಗಾಗಿ ಬಡತನದ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು ಸಮಾಜಕ್ಕೆ ನಾವೇನಾದ್ರೂ ಕೊಡುಗೆಯನ್ನ ಕೊಡಬೇಕು ಅಂತ ಪಾರದರ್ಶಕವಾಗಿ ಒಂದು ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿ ಬಂದಿರೋದ್ರಿಂದ ಸಮಾಜದಲ್ಲಿ ಏನಾದ್ರೂ ನಾವು ಬದಲಾವಣೆ ತರಬೇಕು, ಅತ್ಯುತ್ತಮ ಅಧಿಕಾರಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ತುಂಬಾ ಇದೆ. ಈಗ ಒಂದು ಕುತೂಹಲಕ್ಕೆ ಒಂದು ಪ್ರಶ್ನೆ ಅಂದ್ರೆ, ಈಗ ಪೊಲೀಸ್ ಇಲಾಖೆಯಲ್ಲಿ ಸುಮಾರು ವಿಭಾಗಗಳಿರುತ್ತೆ. ಟ್ರಾಫಿಕ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಆಗಿರ್ಬೋದು, ಅಥವಾ ಸೈಬರ್ ಕ್ರೈಮ್ ಆಗಿರ್ಬೋದು. ಇದರಲ್ಲಿ ನಿಮ್ಗೆ ಇಷ್ಟವಾದಂತ ಅಥವಾ ಆಸಕ್ತಿಯ ಕ್ಷೇತ್ರ ಯಾವುದು ಅಂತ? ನನಗೆ ತುಂಬಾ ಆಸಕ್ತಿ ಕ್ಷೇತ್ರ ಇನ್ವೆಸ್ಟಿಗೇಷನ್. ಹೆಚ್ಚಿನದಾದ ಪ್ರಕರಣಗಳು, ಕೊಲೆ ಪ್ರಕರಣಗಳು, ದರೋಡೆ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು, ಮನೆಗಳ್ಳತನ ಪ್ರಕರಣಗಳು, ಮಹಿಳೆ ಮತ್ತು ಮಕ್ಕಳ ಮೇಲಿನ ಅತ್ಯಾಚಾರ ಪ್ರಕರಣಗಳು ಇತ್ತೀಚೆಗೆಲ್ಲ ನೋಡ್ತಾ ಇದ್ದೀರಾ. ಚಿಕ್ಕ ಮಕ್ಕಳ ಮೇಲೆ ನಡ್ತಕ್ಕಂಥ ಪೋಕ್ಸೋ ಪ್ರಕರಣಗಳು, ಕೊಲೆ ಪ್ರಕರಣಗಳು, ಇಂಥ ವ್ಯವಸ್ಥೆಗೆ ಬಂದು ನಾವು ತಲುಪಿದ್ದೀವಿ. ಏನಂತಂದ್ರೆ ಈ ನಾಗರಿಕ ಸಮಾಜ ತಲೆ ತಗ್ಸ್ತಕ್ಕಂತಹ ಒಂದು ವ್ಯವಸ್ಥೆಗೆ ಬಂದು ನಿಂತಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಸಮಾಜವನ್ನ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು ಅಂತ ಅಂದ್ರೆ ಈ ಒಂದು ಅಕ್ರಮ ಚಟುವಟಿಕೆಗಳನ್ನಿರ್ಬೋದು, ಈ ಒಂದು ಸಮಾಜಘಾತಕ ಶಕ್ತಿಗಳನ್ನಿರ್ಬೋದು, ಇದನ್ನ ಮಟ್ಟ ಹಾಕಲೇಬೇಕು. ಯಾವ ರೀತಿ ಅದನ್ನ ತಡಿಬೇಕು ಅಂತಂದ್ರೆ ಕಾನೂನು ಸುವ್ಯವಸ್ಥೆ, ಕಾನೂನಿನ ವ್ಯಾಪ್ತಿಯಲ್ಲೇ ನಾವು ಅದನ್ನ ಮಾಡಬೇಕಾಗತ್ತೆ. ಪೊಲೀಸ್ ಅಧಿಕಾರಿಯಾಗಿದ್ದುಕೊಂಡು ನಾನು ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದನ್ನು ಯಾವುದಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ, ತನಿಖೆಯಲ್ಲಿ ಒಂದು ಯಾವುದೇ ಪ್ರಕರಣ ಇರಲಿ, ಒಂದು ತಾಳ್ಮೆಯಿಂದ ವೈಜ್ಞಾನಿಕವಾಗಿ ನಾನು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅಲ್ಲಿ ಒಂದು ನ್ಯಾಯವನ್ನು ಕೊಟ್ಟಿದ್ದೆ ಆದ್ರೆ, ನ್ಯಾಯಾಲಯದಲ್ಲಿ ಆರೋಪಿಗೆ ಶಿಕ್ಷೆ ಆಗಿದ್ದೇ ಆದ್ರೆ ಇಂಥ ಪ್ರಕರಣಗಳು ಕಡಿಮೆ ಆಗ್ತಾ ಬರುತ್ತೆ. ಇತ್ತೀಚಿನ ಕೆಲವು ನಾವು ಸನ್ನಿವೇಶಗಳನ್ನ ನೋಡಿದ್ದೀವಿ. ಯಾವುದೇ ಇರ್ಬೋದು, ಯಾವುದೇ ಒಂದು ನ್ಯಾಯದ ಹಿತದೃಷ್ಟಿಯಿಂದ, ಸಂವಿಧಾನಿಕವಾಗಿರ್ಬೋದು, ಕಾನೂನಿನ ದೃಷ್ಟಿಯಿಂದ ಇರ್ಬೋದು, ಯಾವುದೇ ಹಣಬಲ, ರಾಜಕೀಯ ಬಲ, ಯಾವುದೇ ರೀತಿಯ ಬಲಗಳಿಗೆ ಒಳಗಾಗ್ತಕ್ಕಂಥ ಪ್ರಮೇಯವೇ ಇಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಪಟ್ಟೆ ಪಡ್ತಾರೆ. ಈ ದೃಷ್ಟಿಯಲ್ಲಿ ತನಿಖಾಧಿಕಾರಿಯಾಗಿ ಪೊಲೀಸ್ ಅಧಿಕಾರಿಯವರ ಜವಾಬ್ದಾರಿ ಹೆಚ್ಚಿರುತ್ತೆ. ಇನ್ವೆಸ್ಟಿಗೇಷನ್ ಮೀನ್ಸ್ ಸಾಕ್ಷ್ಯ ಸಂಗ್ರಹ. ನಾವು ಆ ತಾಳ್ಮೆಯಿಂದ ವೈಜ್ಞಾನಿಕವಾಗಿ ಸಾಕ್ಷ್ಯ ಸಂಗ್ರಹ ಆಗಿದ್ದೇ ಆದ್ರೆ, ಒಂದು ಕನ್ವಿಕ್ಷನ್ ಕೊಡಿಸಿದ್ದೇ ಆದ್ರೆ, ಆ ಕನ್ವಿಕ್ಷನ್ ರೇಟ್ ಜಾಸ್ತಿ ಆದ್ರೆ ಅಪರಾಧ ಪ್ರಕರಣಗಳನ್ನ ತಡೆಗಟ್ಟಬಹುದು. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದರ ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆದ್ರೆ ಈ ಒಂದು ಇಳಿಕೆಯನ್ನ ಕಂಡು ನಾವು ಸಮಾಜವನ್ನು ಒಳ್ಳೆ ದಾರಿನಲ್ಲಿ ನಡೆಸಬಹುದು. ಈಗ ನೀವು ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಿಂದ ಬಂದು ಸರ್ಕಾರಿ ಶಾಲೆಗಳಲ್ಲಿ ಓದಿ ಇವತ್ತು ಇಂಥ ಒಂದು ಸ್ಥಾನದಲ್ಲಿ ನಿಂತಿದ್ದೀರಾ. ಹಾಗಾದ್ರೆ ನಿಮ್ಗೆ ರೋಲ್ ಮಾಡೆಲ್ ಯಾರು? ಅಂದ್ರೆ ಯಾರನ್ನ ನೋಡಿ ನೀವು ಸ್ಫೂರ್ತಿಯನ್ನ ಪಡೆದ್ರಿ ಅಂತ? ನನಗೆ ರೋಲ್ ಮಾಡೆಲ್ ಅಂದ್ರೆ ನನ್ನ ಒಂದು ನಾನು ಹೈಸ್ಕೂಲ್ ಅನ್ನ ವ್ಯಾಸಂಗ ಮಾಡಿದ್ದು ಸರ್ಕಾರಿ ಪ್ರೌಢಶಾಲೆ ಮೂರುಂಡಿ. ಅಲ್ಲಿ ನಮ್ಮ ಒಂದು ಕನ್ನಡ ಮಾಸ್ಟರ್ ಕಾಂತರಾಜು ಅಂತ,
ಈಗ ಅವರು ಜೂನಿಯರ್ ಕಾಲೇಜು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಪಟ್ಟಂತಹ ಕಷ್ಟಗಳು ಏನಿತ್ತು ಅಂದ್ರೆ, ಜೊತೆಗೆ ಅವ್ರನ್ನ ತುಂಬಾ ನಾವು ಹತ್ರದಿಂದ ಗಮನಿಸಿದ್ವಿ. ಅವರು ಚಿಕ್ಕ ವಯಸ್ಸಿನಿಂದನೂ ಕೂಡ ಅವ್ರು ಯಾವತ್ತೂ ಅವ್ರ ಊರಿನಲ್ಲಿದ್ದು ವ್ಯಾಸಂಗ ಮಾಡಿರಲಿಲ್ಲ. ಅಂದ್ರೆ ಬೇರೆ ಮನೆಯಲ್ಲಿ, ಅಂದ್ರೆ ಅಜ್ಜಿ ಮನೆಯಲ್ಲಿದ್ದು, ಅಲ್ಲಿಂದ ಇನ್ನೊಂದು ಮನೆಯಲ್ಲಿದ್ದು, ತುಂಬಾ ಕಷ್ಟದಿಂದ ಅಲ್ಲಿ ಇಲ್ಲಿ ಇದ್ದುಕೊಂಡು ಓದಿ ಅವರು ಹೈಸ್ಕೂಲ್ ಮಾಸ್ಟರ್ ಆಗಿದ್ದು. ಆ ಒಂದು ಕಷ್ಟದ ಹಿನ್ನೆಲೆಯನ್ನ ನೋಡಿದ್ದೆ. ಜೊತೆಗೆ ಅವರು ಅವರ ಒಂದು ವ್ಯಾಸಂಗವನ್ನು ಕೂಡ ನಿಲ್ಲಿಸಿರ್ಲಿಲ್ಲ. ಏನ್ ಬೇಕಾದ್ರೂ ಮಾಡ್ಬೋದು, ನಾನು ಮಾಡ್ತೀನಿ ಅನ್ನೋ ಒಂದು ವಿಲ್ ಪವರ್ ಅವರಲ್ಲಿತ್ತು. ಅದನ್ನ ನೋಡಿ, ಹೌದು, ನಾವೇನಾದ್ರೂ ಒಂದು ಸಾಧಿಸಬೇಕು, ಸಮಾಜದಲ್ಲಿ ಒಂದು ನೆಲೆ ಬೆಲೆ ಸಿಗ್ಬೇಕು ಅಂದ್ರೆ ನಾವೇನಾದ್ರೂ ಒಂದು ಅಚೀವ್ಮೆಂಟ್ ಮಾಡಲೇಬೇಕು ಅಂತಕ್ಕಂಥದ್ದು ಅವರೇ ನನಗೆ ರೋಲ್ ಮಾಡಲ್. ಜೊತೆಗೆ ಬಡತನದಲ್ಲಿರ್ತಕ್ಕಂಥವ್ರಿಗಿರ್ಬೋದು, ನೊಂದವ್ರಿಗಿರ್ತಕ್ಕಂಥದ್ದು ಇರ್ಬೋದು, ನಾವೇನಾದ್ರೂ ಒಂದು ಕೊಟ್ರೆ ಒಂದು ವಿಶೇಷವಾದಂತಹ ಸ್ಥಾನಮಾನ ನಮಗೆ ಸಮಾಜದಲ್ಲಿ ಸಿಗ್ತಕ್ಕಂಥದ್ದು ಇದೆ ಅಂತಕ್ಕಂಥದ್ದು ಅವರೇ ನನಗೆ ರೋಲ್ ಮಾಡಲ್. ನಿಮ್ಮ ಮೇಷ್ಟ್ರಿಂದ ನೀವು ಸ್ಫೂರ್ತಿ ಪಡೆದು ಇವತ್ತು ಈ ಹಂತವನ್ನ ತಲುಪಿದ್ದೀರಾ? ಖಂಡಿತ ಅವರೇ ನನಗೆ ಸ್ಫೂರ್ತಿದಾಯಕ. ಯಾವುದೇ ಒಂದು ನಮ್ಮ ಗುರಿ ಸಾಧನೆ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಗುರಿ ಇರಬೇಕು, ಹಿಂದೆ ಗುರು ಇರಲೇಬೇಕು. ಈ ಗುರಿ ಗುರು ಎರಡೂ ನನಗೆ ಸಿಕ್ಕಿದ್ರಿಂದ ನನಗೆ ನನ್ನ ಈ ಒಂದು ಸ್ಥಾನಕ್ಕೆ ಬಂದು ನಿಲ್ಲಲು ತುಂಬಾ ಖುಷಿ ಆಯಿತು. ಆ ಗುರುಗಳು ನಮ್ಮ ಒಂದು ಅಚೀವ್ಮೆಂಟ್ ನೋಡಿ ಅವ್ರ ಮುಖದಲ್ಲಿ ಕಾಣ್ತಕ್ಕಂತ ಸಂತೋಷ, ಸಾರ್ಥಕತೆ, ನಿಜವಾಗ್ಲೂ ನನಗೊಂದು ಸಾರ್ಥಕತೆ. ನನ್ನ ತಂದೆ ತಾಯಿಗಳಿಗೆ, ನನಗೆ ಕಲಿಸಿದ ಗುರುಗಳಿಗೆ, ನನ್ನ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಇದಕ್ಕಿಂತ ಒಂದು ಸಂತೋಷದ ವಿಷಯ ಬೇರೆ ಇಲ್ಲ. ಈ ವೇದಿಕೆಯ ಮುಖಾಂತರ ಈಗ ಎಷ್ಟೋ ಜನ ಯುವಕ ಯುವತಿಯರು ನಾನು ಪೊಲೀಸ್ ಆಗಬೇಕು ಅಂತನೋ, ಅಥವಾ ಬೇರೆ ಇನ್ನೊಂದು ಯಾವುದೋ ಉನ್ನತ ಹುದ್ದೆಗೆ ಹೋಗ್ಬೇಕು ಅಂತನೋ, ಧಾರವಾಡಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಹಗಲಿರುಳು ಓದ್ತಾ ಇರ್ತಾರೆ, ಸೆಂಟ್ರಲ್ ಲೈಬ್ರರಿಗೆ ಹೋಗ್ತಾರೆ, ಅಥವಾ ಮನೆಯಲ್ಲೇ ಕೂತು ಓದ್ತಾ ಇರೋರು ತುಂಬಾ ಇರ್ತಾರೆ, ಅಥವಾ ಬೇರೆ ಸಾಮಾನ್ಯ ಸಾರ್ವಜನಿಕರಾಗಿರ್ಬೋದು. ಅವರಿಗೆ ನೀವು ಈ ಮೂಲಕ ಏನನ್ನ ಹೇಳಕ್ ಇಷ್ಟಪಡ್ತೀರಾ? ಈ ಒಂದು ಕಾಲಘಟ್ಟದಲ್ಲಿ ಸರ್ಕಾರಿ ಕೆಲಸ ಅಂತಕ್ಕಂಥದ್ದು ಅನಿವಾರ್ಯ ಆಗಿದೆ. ಹೆಚ್ಚಾದ ಜನಸಂಖ್ಯೆ, ಹೆಚ್ಚಾದ ಸ್ಪರ್ಧಾರ್ಥಿಗಳು, ಕೆಲಸದ ಒಂದು ಅನಿವಾರ್ಯತೆ, ತುಂಬಾ ಒಂದು ಉತ್ಸುಕರಾಗಿ 5-10 ವರ್ಷಗಳಿಂದ ಕೂಡ ಬಂದು ಓದ್ತಾ ಇದ್ದಾರೆ. ಯಾವುದೇ ಎಂತೆಂತ ಆರ್ಥಿಕ ಪರಿಸ್ಥಿತಿ ಹಿನ್ನೆಲೆಯಿಂದ ಬಂದಿರ್ತಾರೆ ಅಂತಂದ್ರೆ ಸ್ಪರ್ಧಾರ್ಥಿಗಳು. ಉದಾಹರಣೆ, ನಾನು 1 ಮಂತ್ ರಜೆ ಹಾಕಿ ಧಾರವಾಡದಲ್ಲಿ ಕೂತು ಲೈಬ್ರರಿಯಲ್ಲಿ ಓದೋದಿಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಒಂದು ಊಟಕ್ಕೆ ಹೋದಂತಹ ಪರಿಸ್ಥಿತಿಯಲ್ಲಿ ಟಿಫನ್ ಮಾಡಕ್ ಹೋಗಿದ್ವಿ. ಇಬ್ರು ಹುಡುಗರು ತಿಂಡಿ ಮಾಡ್ತಾ ಇರ್ತಾರೆ. ಒಬ್ಬ ಮಾಡ್ತಾ ಇರ್ತಾನೆ, ಅವನ ಸ್ನೇಹಿತ ತಿಂಡಿ ಮಾಡ್ತಾ ಇರಲ್ಲ. ಅವನು ನಾವು ಕರಿತಾನೆ, ಇಲ್ಲ ಮನೆಯವರು ಇನ್ನೂ ದುಡ್ಡು ಹಾಕಿಲ್ಲ, ಮೆಸ್ ಬಿಲ್ ನಾನು ಇನ್ನೂ ಕಟ್ಟಿಲ್ಲ, ಬಂದ್ರೆ ಮೆಸ್ ಬಿಲ್ ಕೇಳ್ತಾರೆ, ಹಂಗಾಗಿ ನಾನು ಆಮೇಲೆ ಮಾಡ್ತೀನಿ, ನೋಡ್ತೀನಿ, ಫೋನ್ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ, ಇಲ್ಲ ಬಾ, ನಾನು ಹಾಕಿಸ್ಕೊಂಡಿದ್ದೀನಿ, 4 ಇಡ್ಲಿ ಇದೆ, ಇದ್ರಲ್ಲಿ 2 ಇಡ್ಲಿ ಪ್ಲೇಟ್ ತಗೋ ತಿಂತೀನಿ. ಆ ಒಂದು ದೃಶ್ಯವನ್ನು ನೋಡಿ ಮನಸ್ಸು ತುಂಬಾ ಬೇಜಾರು ಅನ್ನಿಸ್ತು. ಎಂತೆಂತ ಪರಿಸ್ಥಿತಿಯಿಂದ ಬಂದು ಕಷ್ಟಪಡ್ತಾ ಇದ್ದಾರೆ ಅಂತ. ನಾನು ಸ್ಪರ್ಧಾರ್ಥಿಗಳಿಗೆ ಹೇಳೋದು ಇಷ್ಟೇನೆ, ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ನಾವು ಬಂದಿದೀವಿ, ಓದೋದಿಕ್ ಬಂದಿದೀವಿ, ನಾವು ಇಂಥದೇ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಶಿಕ್ಷಣ ರಂಗ ಇರ್ಬೋದು, ಮತ್ತೊಂದು ಇಲಾಖೆ ಇರ್ಬೋದು, ಹೆಚ್ಚಿನದಾಗಿ ಪೊಲೀಸ್ ರಂಗಕ್ಕೆ, ಅದರಲ್ಲೂ PSI ಆಗ್ಲೇಬೇಕು, ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲೇಬೇಕು ಅಂತ ಇರತಕ್ಕಂಥವ್ರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಅವ್ರಿಗೆ ಹೇಳ್ತಕ್ಕಂಥದ್ದು, ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ಗೆ ಒಳಗಾಗ್ಬೇಡಿ. ಯಾಕಂದ್ರೆ ಅಲ್ಲಿ ಒಂದು ಗುಂಪಲ್ಲಿ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಕೇಳಿಸ್ಕೊಂಡಿದ್ದು, ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಂತ ಅಂದ್ರೆ, ಆ ಕಡಿಮೆ ಮಾರ್ಕ್ಸ್ ಬಂದಿರೋರು ಏನ್ ಮಾಡೋರು, ಈ ವ್ಯವಸ್ಥೆನೇ ಸರಿ ಇಲ್ಲ, PSI ಕೆಲಸ ತಗೊಳೋದಿಕ್ಕಾಗತ್ತಾ, KS ಮಾಡೋದಿಕ್ಕಾಗತ್ತಾ, ಇವೆಲ್ಲ ಆಗೋದಿಲ್ಲ, ಬೇರೆ ಏನಾದ್ರು ಓದೋಣ ಅಂತ ಆ ಒಂದು ನೆಗೆಟಿವ್ ಥಾಟ್ಸ್ ಅವರಲ್ಲಿ ಏನ್ ಮಾಡೋದು, ಆಗಲ್ವಂತೆ, ಈ ತರ ಒಂದು ನೆಗೆಟಿವ್ ಥಾಟ್ಸ್ ಜಾಸ್ತಿ. ಸೊ ಅವ್ರಿಗೆ ಹೇಳೋದಿಷ್ಟೇ, ನೀವು ಓದಿರ್ತಕ್ಕಂತಹ ಇದಕ್ಕೆ 100 ಮಾರ್ಕ್ಸ್ ಅಂಕಗಳಿಗೆ ಒಂದು ಕ್ವಶನ್ ಪೇಪರ್ ಇದೆ ಅಂತಂದ್ರೆ, ನೀವು ಎಷ್ಟು ಎಫರ್ಟ್ ಮಾಡಿದೀರಾ, ನೀವು 80ನ್ನ ಕ್ರಾಸ್ ಮಾಡ್ತಾ ಇದ್ದೀರಾ. 200 ಅಂಕಗಳಿಗಿದೆ ಅಂದ್ರೆ ನೀವು 160 ಕ್ರಾಸ್ ಮಾಡ್ತಾ ಇದ್ದೀರಾ. ಬೇರೆಯವರು 1,00,000 ಸ್ಪರ್ಧಾರ್ಥಿಗಳಿರ್ಲಿ, ಅದರ ಒಂದು ಚಿಂತೆ ನಮಗಿರಬಾರ್ದು. ವ್ಯವಸ್ಥೆ ಈ ತರ ಇದೆ ಅನ್ನೋದ್ರ ಬಗ್ಗೆ, ಯಾರೋ ಹೇಳ್ತಕ್ಕಂತ ವಿಚಾರಗಳ ಬಗ್ಗೆ ಅಥವಾ ನೆಗೆಟಿವ್ ಥಾಟ್ಸ್ ಬಗ್ಗೆ ನಮಗೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು. ನಾನು ಓದಿದ್ದೀನಿ, ಓದೋದಕ್ಕೋಸ್ಕರನೇ ಬಂದಿದ್ದೀನಿ, ನಾನು ಈ ಒಂದು ಅಂಕಗಳನ್ನ ರೀಚ್ ಮಾಡ್ತೀನಿ ಅನ್ನೋದಿದ್ರೆ ಖಂಡಿತ ನಾವು ಅದನ್ನ ಯಶಸ್ಸನ್ನ ಸಾಧಿಸಬಹುದು. ಏಕೆಂದ್ರೆ 150, 200, 150 ಮಾರ್ಕ್ಸ್ ರೀಚ್ ಆಗಿದ್ದಾರೆ ಅಂತಂದ್ರೆ ಕೆಲಸ ಸಿಗದಲ್ಲೇ ಇರತಕ್ಕಂತ ಇತಿಹಾಸನೇ ಇಲ್ಲ. ನಾನು ಎಷ್ಟು ಪ್ರಿಪೇರ್ಡ್ ಆಗಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ. ಖಂಡಿತ ಪ್ರಿಪೇರ್ಡ್ನೆಸ್ ತುಂಬಾ ಮುಖ್ಯ. ಪ್ರಿಪೇರ್ ಮಾಡಿದ್ದೇ ಆದ್ರೆ ಖಂಡಿತ ನಾವು ಅಂದ್ಕೊಂಡಿದ್ದನ್ನ ಸಾಧಿಸಬಹುದು. ಈಗ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ಫಸಲು ಕೊಟ್ಟೆ ಕೊಡುತ್ತೆ ಅನ್ನೋದಕ್ಕೆ ಆ ಒಂದು ಮನಸ್ಸಲ್ಲಿ ಇಟ್ಕೊಂಡ್ರೆ, ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಟ್ರೆ ಖಂಡಿತ ಯಶಸ್ಸನ್ನ ಸಾಧಿಸಬಹುದು. ಹೌದು ಸರ್, ಅದೇ ಒಂದು ಮಾತು ಹೇಳ್ತಾರೆ, ಎಷ್ಟು ಹಣತೆಗಳಿಂದ ಕತ್ತಲೆ ಕರಗುವುದು, ಒಂದಿದ್ದರೂ ಸಾಕು ಮನೆಗೆ ಬೆಳಕಾಗುವುದು ಅಂತ. ಹಾಗೆ ಒಂದೇ ಒಂದು ಆ ಸ್ಫೂರ್ತಿಯ ಕಿಡಿ ನಮ್ಮಲ್ಲಿದ್ರೆ ನಾವು ಎಂಥ ಸಾಧನೆಯನ್ನು ಕೂಡ ಮಾಡಬಹುದು.
ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಈ ವೇದಿಕೆಯ ಮುಖಾಂತರ ನೀವು ಸಾರ್ವಜನಿಕರಿಗೆ ಏನನ್ನು ಹೇಳಕ್ ಇಷ್ಟಪಡ್ತೀರಾ? ಈ ಒಂದು ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ನಾನು ಹೇಳಕ್ ಬಯಸೋದು ಏನಂತಂದ್ರೆ, ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ, ಸಾರ್ವಜನಿಕರ ಶಾಂತಿ ಪಾಲನೆಗಾಗಿ ಇರತಕ್ಕಂತಹ ಒಂದು ವ್ಯವಸ್ಥೆ. ಆದ್ರೆ ಇದ್ರ ಜೊತೆಗೆ ನಮ್ಮ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ತುಂಬಾ ಮುಖ್ಯ ಈ ಒಂದು ಸನ್ನಿವೇಶದಲ್ಲಿ. ಸೊ ಹಾಗಾಗಿ ಸಾರ್ವಜನಿಕರ ಸಹಭಾಗಿತ್ವ ಪೊಲೀಸರ ಜೊತೆ ಇದ್ರೆ ಇನ್ನೂ ಉತ್ತಮವಾಗಿ ಕೆಲಸಗಳನ್ನ ಮಾಡೋದಕ್ಕೆ ಅದೊಂದು ನಮಗೆ ಪ್ರೇರಣೆ ಆಗುತ್ತೆ, ಜೊತೆಗೆ ಯಶಸ್ಸನ್ನ ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಪೊಲೀಸ್ ಇಲಾಖೆಯ ಬಗ್ಗೆ ಕೆಲವೊಂದೊಂದು 100 ಒಳ್ಳೆಯ ಕೆಲಸಗಳಿರುತ್ತೆ, 100 ಒಳ್ಳೆಯ ಕೆಲಸಗಳು ಬೆಳಕಿಗೆ ಬರೋದು ಕಡಿಮೆ. ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯ, ತಪ್ಪಾಗಿರ್ತಕ್ಕಂಥ ವಿಷಯ ಇಡೀ ಸಾಮಾಜಿಕ ಮಾಧ್ಯಮದ ಮೂಲಕ ಹರಡಿರುತ್ತೆ. ಅಂದ್ರೆ ಒಂದು ಸತ್ಯ ಹೊಸ್ತಿಲನ್ನ ದಾಟದ್ರೊಳಗೆ ಒಂದು ಸುಳ್ಳು ಇಡೀ ಜಗತ್ತನ್ನೇ ಸುತ್ತುವರೆದಿತ್ತು ಅಂತ ಒಂದು ಮಾತಿದೆ. ಸೊ ಹಂಗಾಗಿ ಕೆಲವು ಸನ್ನಿವೇಶಗಳಲ್ಲಿ ನಾವು ಇತ್ತೀಚೆಗೆ ನೋಡ್ತೀವಿ, ಎಲ್ಲೋ ರೋಡ್ ಆಕ್ಸಿಡೆಂಟ್ ಆದಾಗ, ಯಾವುದೋ ಟ್ರಾಫಿಕ್ ಫೈನ್ ಹಾಕ್ಬೇಕಾದ್ರೆ, ಎಲ್ಲೋ ಒಂದು ಫಂಕ್ಷನ್ ಪ್ಲೇಸ್ ನಲ್ಲಿ ನಡ್ತಕ್ಕಂತಹ ಒಂದು ಸಣ್ಣ ಪುಟ್ಟ ವಾಗ್ವಾದಗಳನ್ನ ಪೊಲೀಸ್ ಇಲಾಖೆ ಈ ರೀತಿ ಇದೆ, ಪೊಲೀಸ್ ಇಲಾಖೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥವ್ರು ಕೂಡ ಪೊಲೀಸ್ ಇಲಾಖೆ ಬಗ್ಗೆ ವ್ಯತಿರಿಕ್ತವಾಗಿ ಕಾಮೆಂಟ್ಸ್ ಮಾಡ್ತಾರೆ. ಆದ್ರೆ ಯಾವುದೋ ಒಂದು ಕೊಲೆ ಆರೋಪಿಯನ್ನ ಅಥವಾ ಯಾವುದೇ ದರೋಡೆ ಆರೋಪಿಗಳನ್ನ ಹೊರ ರಾಜ್ಯಗಳಿಗೆ ಹೋಗಿ ತಿಂಗಳಾನುಗಟ್ಟಲೆ ಕಷ್ಟಪಟ್ಟು ಅಲ್ಲಿ ಇದ್ಕೊಂಡು ಅವ್ರನ್ನ ಫಾಲೋ ಮಾಡಿ ಆ ಇನ್ಫಾರ್ಮೇಶನ್ ತಗೊಂಡು ಆ ಗ್ಯಾದರ್ ಮಾಡ್ಕೊಂಡು ಬಂದಿರತಕ್ಕಂಥ ವಿಷಯಗಳು ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ಅವೆಲ್ಲ ತನಿಖೆಗೆ ಬಿಟ್ಟಿರ್ತಕ್ಕಂಥ ವಿಷಯಗಳು. ಇಲ್ಲಿಂದ 1 ಕೋಟಿಯಂತಹ ಅಮೌಂಟ್ ರಿಕವರಿ ಆಯಿತು, 3 ಕೋಟಿ ಗಾಂಜಾ ಡ್ರಗ್ಸ್ ರಿಕವರಿ ಆಯಿತು, ಸರಗಳ್ಳತನ ಪ್ರಕರಣಗಳಲ್ಲಿ 100 ಪ್ರಕರಣ ರಿಕವರಿ ಆಯಿತು ಅಂತ ಹೇಳ್ತಾರೆ. ಆದ್ರೂ ಇಂದಿನ ಒಂದು ಪರಿಶ್ರಮ, ಕಷ್ಟ ಇದೆಯಲ್ಲ, ಇದು ಬೆಳಕಿಗೆ ಬರಲ್ಲ. ಹಂಗಾಗಿ ಸಾರ್ವಜನಿಕರು ಏನಿದೆ ಅಂದ್ರೆ ಒಂದು ವ್ಯವಸ್ಥೆಗೆ ಒಂದು ಹೊಂದಿಕೊಂಡಂತೆ ಎಲ್ಲರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಂತವ್ರಾಗಬೇಕು. ಯಾವುದೇ ತಪ್ಪು ವಿಷಯಗಳಿಗೆ ಜಾಸ್ತಿ ಕಿವಿ ಕೊಡಬಾರ್ದು ಅಂತ. ತಪ್ಪು ಆಗದೇ ಇಲ್ಲ ಅಂತ ನಾನು ಇಲಾಖೆ ಬಗ್ಗೆ ಎಲ್ಲೂ ಹೇಳೋದಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಆಗ್ತಕ್ಕಂತಹ ತಪ್ಪುಗಳಿಗೆ ಒಂದು ಒಳ್ಳೆ ವ್ಯವಸ್ಥೆ ಇದೆ. ಶಿಸ್ತಿಗೆ ಯಾವ ರೀತಿ ಒಂದು ಮನ್ನಣೆಯನ್ನು ಕೊಡ್ತಾರೆ, ಅದೇ ರೀತಿ ಒಂದು ತಪ್ಪಾದ್ರೆ ಅಷ್ಟೇ ತ್ವರಿತಗತಿಯಲ್ಲಿ ಶಿಕ್ಷೆ ಕೂಡ ಆಗ್ತಕ್ಕಂಥದ್ದು ಪೊಲೀಸ್ ಇಲಾಖೆ. ಆದ್ರೆ ವ್ಯವಸ್ಥೆ ಅದರದ್ದೇ ಆದಂತಹ ಒಂದು ವ್ಯವಸ್ಥೆ ಇದೆ, ಹೈರಾರ್ಕಿ ಇದೆ. ಈಗ PSI ಒಬ್ರು ತಪ್ಪು ಮಾಡಿದ್ರೆ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು, DYSP ಹೇಳ್ತಕ್ಕಂಥದ್ದು, SP ಸಾಹೇಬ್ರ ಗಮನಕ್ಕೆ ಹೋಗ್ತಕ್ಕಂಥದ್ದು, ಈ ರೀತಿ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್, ಕಂಪ್ಲೇಂಟ್ ಬೋರ್ಡ್ ರೀತಿನೇ ಇದೆ. ತನಿಖೆಯನ್ನ ಶೀಘ್ರವಾಗಿ ವಿಚಾರಣೆಯನ್ನ ಪ್ರಾರಂಭ ಮಾಡಿ ಶಿಕ್ಷೆಯನ್ನು ಕೊಡ್ತಕ್ಕಂತಹ ಒಂದು ಇದಿದೆ. ಸೊ ಹಾಗಾಗಿ ವ್ಯವಸ್ಥೆಯಲ್ಲಿ ನೋಡಿ ಪೊಲೀಸರ ಒಂದು ಕಷ್ಟಗಳಿಗೆ ಸ್ಪಂದಿಸಿ ಅವರ ಒಂದು ಕಾರ್ಯಗಳನ್ನ ಗುರುತಿಸಿದ್ರು ಕೂಡ ಒಂದು ಮುಂದೆ ಕೆಲಸ ಮಾಡೋರಿಗೆ ಒಂದು ಹುಮ್ಮಸ್ಸು, ಚೈತನ್ಯವನ್ನ ಸಿಗುತ್ತೆ. ಯಾಕೆ ನಾನು ಈ ಸನ್ನಿವೇಶಗಳಲ್ಲಿ ವಿಷಯಗಳನ್ನು ಹೇಳ್ತೀವಿ ಅಂದ್ರೆ, ಒಮ್ಮೆ ನಾನು ಕರ್ತವ್ಯದಲ್ಲಿದ್ದ ಸಂದರ್ಭದಲ್ಲಿ ಯಾವುದೋ ಒಂದು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಸಂದರ್ಭದಲ್ಲಿ ಗಂಡಸಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟ ಆಗುತ್ತೆ. ಆ ಕಲ್ಲು ತೂರಾಟ ಆದ ನಂತರ ಆ ಪ್ರಕರಣದ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಸುಮಾರು 50 ರಿಂದ 60 ಜನ ಅರೆಸ್ಟ್ ಆಗ್ತಾರೆ. ಆ 50 ಜನದಿಂದ 60 ಜನ ಅರೆಸ್ಟ್ ಆದ ನಂತರ ಎಂಕ್ವೈರಿಯಲ್ಲಿ ತಿಳಿದು ಬರೋದು ಸುಮಾರು 30 ರಿಂದ 40 ಜನಕ್ಕೆ ನಾವ್ ಏನು ಕಲ್ಲು ಹೊಡೆದ್ವಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಎಲ್ಲರೂ ಹೊಡಿತಿದ್ರು, ಪೊಲೀಸ್ ಅಲ್ವಾ ಹೊಡೆದ್ವಿ, ಏನು ಕೊಡಿದ್ವಿ, ನಾವು ಅಲ್ಲೆಲ್ಲೋ ಫೈನ್ ಕಟ್ಟಿದ್ವಿ, ಇಲ್ಲೆಲ್ಲೋ ನಮ್ಮನ್ನ ಬಿಟ್ಟಿರ್ಲಿಲ್ಲ, ಒಳಗಡೆ ಬಿಟ್ಟಿರ್ಲಿಲ್ಲ, ಅಲ್ಲೆಲ್ಲೋ ತಡೆದ್ರು, ಈ ತರ ಕಾರಣಗಳು. ಯಾಕೆ ಸಮಾಜದ ವ್ಯವಸ್ಥೆಯಲ್ಲಿ ಪೊಲೀಸ್ ಅಂತಕ್ಕಂಥದ್ದು ಏನಕ್ಕೆ ಇರುತ್ತೆ ಅಂತ ಅಂದ್ರೆ, ಟ್ರಾಫಿಕ್ ಫೈನ್ ಹಾಕ್ತಾರೆ, ಹೌದು ನಿಜ, ಎಲ್ಲ ಟ್ರಾಫಿಕ್ ಫೈನ್ ಯಾವುದಕ್ಕೋಸ್ಕರ ಹಾಕ್ತಾರೆ? ಇನ್ಸೂರೆನ್ಸ್ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ. ಆ ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ಅವ್ರ ಸೇಫ್ಟಿಗೋಸ್ಕರ ಆಗ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕಂತಿಲ್ಲ. ಅದೇ ರೀತಿ ಈ ಒಂದು ನಿಟ್ಟಿನಲ್ಲಿ ಈ ಸಂಘಟನೆಗಳು ಕೂಡ ಕೈ ಜೋಡಿಸಬೇಕಾಗತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಪ್ರೇರಣೆಯಾಗಿ ಇರ್ತಕ್ಕಂಥದ್ದು. ಯಾವುದೇ ಸಂಘಟನೆಗಳಿರ್ಬೋದು, ಕೆಲವು ಸಂಘಟನೆಗಳು ನಿಜವಾಗಿಯೂ ಗುರುತಿಸ್ತಾರೆ ಪೊಲೀಸ್ ಕೆಲಸ ಕಾರ್ಯಗಳನ್ನ, ಅಚೀವ್ಮೆಂಟ್ ಮಾಡಿದಂತವ್ರನ್ನ ಗುರುತಿಸಿ ಆ ಕೆಲವೊಂದು ಸನ್ಮಾನ ಸಮಾರಂಭಗಳು ಕೂಡ ಏರ್ಪಾಡು ಮಾಡಿರೋದು ಉಂಟು. ಅವರ ಒಂದು ಕೆಲಸದ ಕಾರ್ಯ ದಿನದಿಂದ ದಿನಕ್ಕೆ ಉತ್ತಮವಾಗಿ ಸಾಗುತ್ತೆ, ಯಾಕೆಂದ್ರೆ ಅಷ್ಟು ಪ್ರೇರಣೆ. ಹಾಗಾಗಿ ಸಾರ್ವಜನಿಕರು ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಪ್ರೇರಣೆಯನ್ನ ಕೊಟ್ರೆ ಇನ್ನೂ ಉತ್ತಮವಾಗಿ ಕೆಲಸಗಳನ್ನ ಮಾಡ್ತಕ್ಕಂತಹ ಒಂದು ಮನೋಭಾವ ನಮ್ಮಲ್ಲಿ ಬೆಳೆಯುತ್ತೆ. ಅದು ಅಲ್ಲದೆ ಇತ್ತೀಚಿನ ನಮ್ಮ ಸರ್ಕಾರದ ಒಂದು ಮನೆಗೆ ಪೊಲೀಸ್, ಮನೆ ಬಾಗಿಲಿಗೆ ಬಂದು ಕಷ್ಟಗಳನ್ನ ಆಲಿಸಿ ಅದಕ್ಕೆ ಒಂದು ಪರಿಹಾರವನ್ನ ಕೊಡ್ತಕ್ಕಂತ ವ್ಯವಸ್ಥೆ. ಆ ಜನಗಳು ನಮ್ಮ ಜೊತೆ ಸ್ಪಂದಿಸಿದ್ರೆ ತುಂಬಾ ಇನ್ನೂ ನಾವು ಉತ್ತಮವಾಗಿ ಕೆಲಸ ಮಾಡಿ, ಏನು ನಮ್ಮಿಂದ ಒಂದು ಪೊಲೀಸ್ ಇಲಾಖೆಯಿಂದ ಜನ ಅಪೇಕ್ಷೆಯನ್ನ ಪಡ್ತಿದ್ದಾರೆ, ಆ ಒಂದು ಗುಣಾತ್ಮಕವಾಗಿ, ಪ್ರಾಮಾಣಿಕವಾಗಿ, ನಿಷ್ಠೆಯಿಂದ ಕೆಲಸವನ್ನ ಮಾಡ್ತೇವೆ. ಕರ್ನಾಟಕ ಪೊಲೀಸ್ ಅಕಾಡೆಮಿಯಿಂದ ನಮಗೇನ್ ತರಬೇತಿಯಲ್ಲಿ ಕಲಿಸಿ ಈ ಒಂದು ಧ್ಯೇಯವಾಕ್ಯ ಇದೆ,
ಧೈರ್ಯ, ಸಾಮರ್ಥ್ಯ, ಸೇವೆ. ಸೇವೆ. ಆ ಒಂದು ಹೆಸರಿಗೆ ಖಂಡಿತ ನಾವು ಒಳ್ಳೆಯ ಹೆಸರನ್ನ ತಂದು ಒಳ್ಳೆಯ ಅಧಿಕಾರಿಯಾಗಿ ಕೆಲಸ ಮಾಡ್ತೀವಿ. ಸರಿ, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಈ ವಾಕಿ ಟಾಕಿ ವಿತ್ ಕಾಕಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಇಡೀ ಜೀವನದ ಚರಿತ್ರೆಯನ್ನ ಎಳೆ ಎಳೆಯಾಗಿ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದೀರಾ. ಹಾಗೂ ಮುಂದೆ ಓದ್ತಕ್ಕಂಥ ಯುವಕ ಯುವತಿಯರಿಗೂ ಕೂಡ ಹಲವಾರು ಸಲಹೆ ಸೂಚನೆಗಳನ್ನು ನೀಡಿದ್ದೀರಾ. ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ವತಿಯಿಂದ ಹಾಗೂ ಈ ವೇದಿಕೆಯ ಪರವಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು. ವಾಕಿ ಟಾಕಿ ವಿತ್ ಕಾಕಿ ಈ ವಿಶೇಷ ವೇದಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಪೊಲೀಸ್ ಇಲಾಖೆಗೆ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಇನ್ನೊಬ್ಬ ಅಧಿಕಾರಿಯೊಂದಿಗೆ ಮತ್ತೆ ಮಾತನಾಡೋಣ. ಧನ್ಯವಾದಗಳು.